ನನ್ನ ಆತ್ಮೀಯ ಸ್ನೇಹಿತರೆ, ಭಾನುವಾರದ ದೈವಿಕ ಆರಾಧನೆಗೆ ನಿಮ್ಮನ್ನು ಪ್ರೀತಿಯಿಂದ ಸಭಾಪಾಲಕನಾಗಿ ಆಹ್ವಾನಿಸ್ತೇನೆ. ಈ ಪವಿತ್ರ ಭಾನುವಾರದ ಆರಾಧನೆಯನ್ನು ನಾವು ಪ್ರಾರಂಭಿಸುವ ಹಾಗೆ ನಾವಿರುವಂತಹ ಸ್ಥಳದಲ್ಲಿ, ನಮ್ಮ ಮನೆಗಳಲ್ಲಿ ನಮ್ಮ ಶಿರಗಳನ್ನು ಭಾಗಿಸಿ ಪ್ರಾರ್ಥನಾಪೂರ್ವಕವಾಗಿ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತಹ, ಕರುಣಿಸುವಂತಹ, ನಮ್ಮನ್ನು ಶಿಷ್ಯರನ್ನಾಗಿ ಕರೆದು ಅಂಗೀಕರಿಸಿ ಶಿಷ್ಯತ್ವದ ಬೆಲೆಯನ್ನು, ಶಿಷ್ಯತ್ವದಲ್ಲಿ ಇರಬೇಕಾದಂತಹ ಮೌಲ್ಯವನ್ನು, ವಿಷಯಗಳನ್ನು ನಮಗೆ ತಿಳಿಸಿಕೊಟ್ಟಂತಹ ನಮ್ಮ ಪರಲೋಕದ ತಂದೆಯಾಗಿರುವಂಥ ದೇವರೇ, ಮನುಷ್ಯಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಬದಲು ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸುವುದಕ್ಕೂ ಮತ್ತು ತನ್ನ ಪ್ರಾಣವನ್ನೇ ಈಡುಕೊಡುವುದಕ್ಕೂ ಬಂದನೆಂಬುದಾಗಿ ಕರ್ತನೆ ನಮ್ಮನ್ನೂ ಸಹ ಇಂತಹ ಅಮೂಲ್ಯವಾದಂತಹ ಸೇವೆಗೋಸ್ಕರ ಕರೆದಿದ್ದಕ್ಕಾಗಿ ಸ್ತೋತ್ರ. ನಮ್ಮೆಲ್ಲರನ್ನ ಶಿಷ್ಯರನ್ನಾಗಿ ನೀನು ಅಂಗೀಕರಿಸಿದ್ದೇ, ಅದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೆ, ಈ ಭಾನುವಾರದ ಈ ಬೆಳಗಿನ ಆರಾಧನೆ ನಾವು ಪ್ರಾರಂಭಿಸುವ ಹಾಗೆ ನಮ್ಮನ್ನು ಬಲಪಡಿಸು. ನಮಗೆ ಕೊಟ್ಟಂಥ ಒಳ್ಳೆಯ ನಿದ್ರೆಗಾಗಿ ಸ್ತೋತ್ರ. ನಮ್ಮ ದೇಹ, ಆತ್ಮ, ಪ್ರಾಣವನ್ನು ಕಾಪಾಡಿ ನಮ್ಮೆಲ್ಲರನ್ನ ಈ ಮುಂಜಾನೆಯ ಆರಾಧನೆಯಲ್ಲಿ ಭಾಗವಹಿಸಿ ನಿನಗೆ ಸ್ತೋತ್ರ ಹೇಳಲು ನಮ್ಮನ್ನು ಕರೆದಿದ್ದಕ್ಕಾಗಿ ಸ್ತೋತ್ರ. ದೇವರೇ, ನಮ್ಮೆಲ್ಲರನ್ನ ನಿನ್ನ ಹಸ್ತಗಳಿಗೆ ಒಪ್ಪಿಸಿಕೊಡ್ತೇವೆ. ಯೇಸುವಿನ ಮೂಲಕ ದೀನತೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಆಮೆನ್. ನಾವು ದೇವರ ಸ್ತೋತ್ರಕ್ಕಾಗಿ ಹಾಡುವ ಸಂಗೀತದಲ್ಲಿ 225ನೇ ಸಂಗೀತವನ್ನು ಹಾಡೋಣ. ಸದ್ಗುಣ ಶಿರೋಮಣಿಯಾದ ಸ್ವರ್ಗೀಯ ಗುರು ಯೇಸುವೆ. 225ನೇ ಸಂಗೀತದ ಎಲ್ಲ ಚರಣಗಳನ್ನು ಹಾಡೋಣ. So
ನಾವು ದೇವರನ್ನು ಆರಾಧಿಸುವ ಹಾಗೆ, ಸ್ತುತಿಸುವ ಹಾಗೆ, ಆರಾಧನಾ ಕ್ರಮ ಪುಸ್ತಕ ಪುಟ 105ನೇ ಪುಟದಲ್ಲಿರುವಂತಹ ತ್ರಯೇಕ ದೇವರ ಸ್ತುತಿಯ ಆರಾಧನಾ ಭಾಗದಿಂದ ತ್ರಯೇಕ ದೇವರನ್ನು ಸ್ತುತಿಸೋಣ. ಪುಟ 105ನೇ ಪುಟ. ಪರಿಶುದ್ಧನೇ, 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 ದೂತಗಣಗಳ ಒಡೆಯನಾದ ದೇವರೇ, ಇಹ ಪರಲೋಕಗಳು ನಿನ್ನ ಪ್ರಭಾವದಿಂದ ತುಂಬಿವೆ. ಮಹೋನ್ನತನಾದ ಪ್ರಭುವೇ, ನಿನಗೆ ಮಹಿಮೆ ಉಂಟಾಗಲಿ. ಕರ್ತನ ಹೆಸರಿನಲ್ಲಿ ಬಂದಾತನಿಗೂ ತಿರುಗಿ ಬರುವಾತನಿಗೂ ಶುಭವಾಗಲಿ. ಮೇಲಣ ಲೋಕಗಳಲ್ಲಿ ಜಯ. ದೇವರೇ ಪರಿಶುದ್ಧನು ನೀನು, ದೇವರೇ ಪರಿಶುದ್ಧನು ನೀನು, ಸರ್ವಶಕ್ತನೇ ಪರಿಶುದ್ಧನು ನೀನು, ಸರ್ವಶಕ್ತನೇ ಪರಿಶುದ್ಧನು ನೀನು, ಸದಾ ಜೀವಿಸುವಾತನೇ ಪರಿಶುದ್ಧನು ನೀನು, ಸದಾ ಜೀವಿಸುವಾತನೇ ಪರಿಶುದ್ಧನು ನೀನು. ಕರ್ತನೇ, ನಮ್ಮ ವಿಮೋಚಕನೇ, ನಮಗೋಸ್ಕರ ಶಿಲುಬೆಯನ್ನು ತಾಳಿದಾತನೇ, ನಮ್ಮನ್ನು ಕರುಣಿಸು. ಕರ್ತನೇ, ನಮ್ಮ ವಿಮೋಚಕನೇ, ನಮಗೋಸ್ಕರ ಶಿಲುಬೆಯನ್ನು ತಾಳಿದಾತನೇ, ನಮ್ಮನ್ನು ಕರುಣಿಸು. ಕರ್ತನೇ, ಪವಿತ್ರಾತ್ಮನೇ, ನಮ್ಮ ಮೇಲೆ ದಯವಿಡು. ಕರ್ತನೇ, ಪವಿತ್ರಾತ್ಮನೇ, ನಮ್ಮ ಮೇಲೆ ದಯವಿಡು. ಕರ್ತನೇ, ನಮ್ಮ ಪ್ರಾರ್ಥನೆಗಳನ್ನು, ಸ್ತುತಿಗಳನ್ನು ಸ್ವೀಕರಿಸಿ ನಮ್ಮನ್ನು ಕರುಣಿಸು. ಕರ್ತನೇ, ನಮ್ಮನ್ನು ಕರುಣಿಸಿ ನಮ್ಮ ಮೇಲೆ ದಯವಿಡು. ನಾವು ದೇವರ ಸನ್ನಿಧಾನದಲ್ಲಿ ನಮ್ಮ ಪಾಪಗಳನ್ನು ಅರಿಕೆ ಮಾಡುವ ಹಾಗೆ ಹಾಡುವ ಸಂಗೀತದಲ್ಲಿ ಬನ್ನಿ ಪಶ್ಚಾತ್ತಾಪದಿಂದ ಸ್ವಾಮಿ ಹತ್ರ ಬರುವ ಆತನಲ್ಲಿ ಕ್ಷಮೆಯುಂಟು ಎನ್ನುವ ಸಂಗೀತವನ್ನು ಹಾಡೋಣ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಆತನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ. ಇನ್ನು ನಾನು ನಿನ್ನ ಮಗಳು ಎನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಎಂದು ಹೇಳುವೆನು. ದೇವರ ರಾಜ್ಯವು ಸಮೀಪಿಸಿತು. ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನು ನಂಬಿರಿ. ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ.
ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ನಾವು ಪುಟ 108ನೇ ಪುಟದಲ್ಲಿರುವಂತಹ ಪಾಪದರಿಕೆಯ ಪ್ರಾರ್ಥನೆ ನಾವೆಲ್ಲರೊಟ್ಟಾಗಿ ಹೇಳೋಣ. ಸರ್ವಶಕ್ತನಾದ ಅತಿ ಕನಿಕರವುಳ್ಳ ತಂದೆಯೇ, ನಾವು ತಪ್ಪಿಸಿಕೊಂಡ ಕುರಿಗಳಂತೆ ನಿನ್ನ ಮಾರ್ಗವನ್ನು ಬಿಟ್ಟು ತಿರುಗಾಡಿದ್ದೇವೆ. ಹೆಚ್ಚಾಗಿ ನಮ್ಮ ಇಷ್ಟಾನುಸಾರವೇ ನಡೆದಿದ್ದೇವೆ. ನಿನ್ನ ಪವಿತ್ರ ಆಜ್ಞೆಗಳನ್ನು ಮೀರಿದ್ದೇವೆ. ಮಾಡತಕ್ಕದ್ದನ್ನು ಮಾಡದೆ ಮಾಡಬಾರದ್ದನ್ನು ಮಾಡಿದ್ದೇವೆ. ನಮ್ಮಲ್ಲಿ ಯಾವ ಸ್ವಸ್ಥತೆಯೂ ಇಲ್ಲ. ನೀನಾದರೂ ಕರ್ತನೇ, ನೀಚ ಪಾಪಿಗಳಾದ ನಮ್ಮನ್ನು ಕರುಣಿಸು. ತಮ್ಮ ತಪ್ಪುಗಳನ್ನು ಅರಿಕೆ ಮಾಡುವವರಿಗೆ ಕೃಪೆ ತೋರಿಸು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನೀನು ಮನುಷ್ಯರಿಗೆ ಮಾಡಿರುವ ವಾಗ್ದಾತಗಳ ಮೇರೆಗೆ ಪಶ್ಚಾತ್ತಾಪ ಪಡುವವರನ್ನು ಉದ್ಧರಿಸು. ಬಹು ಕನಿಕರವುಳ್ಳ ತಂದೆಯೇ, ನಿನ್ನ ಪವಿತ್ರ ನಾಮಕ್ಕೆ ಮಹಿಮೆ ಉಂಟಾಗುವಂತೆ ನಾವು ಇನ್ನು ಮೇಲೆ ದೇವಭಕ್ತಿಯೂ ನೀತಿಯೂ ಸ್ವಚ್ಛತೆಯುಳ್ಳವರಾಗಿ ಜೀವಿಸುವ ಹಾಗೆ ಆತನ ನಿಮಿತ್ತ ಸಹಾಯದ ಪಾಲಿಸು. ಆಮೆನ್. ನಾವು ಸಂಗೀತದಲ್ಲಿ ಆದಿಕರ್ತ ಕ್ರಿಸ್ತನೇ ಸೀಳಲ್ಪಟ್ಟ ಬಂಡೆ. ಸರ್ವಶಕ್ತನಾದ ಮಹಾ ಕನಿಕರವುಳ್ಳ ಕರ್ತನು ನಿಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಪರಿಹರಿಸಿ ಬಾಳನ್ನು ತಿದ್ದುಕೊಳ್ಳುವುದಕ್ಕೆ ಸಮಯವನ್ನು, ಪವಿತ್ರಾತ್ಮನಿಂದಾಗುವ ಸುಪ್ರೇರಣೆಯನ್ನು, ಆಧರಣೆಯನ್ನು ನಿಮಗೆ ದಯಪಾಲಿಸಲಿ. ಆಮೆನ್. ಕರ್ತನನ್ನು ಸ್ತುತಿಸಿರಿ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿವಸಕ್ಕೆ ನೇಮಕವಾದಂತಹ ಬೈಬಲ್ನ ಪಾರಾಯಣಗಳನ್ನು ಕೇಳಿಸಿಕೊಳ್ಳೋಣ. ಈ ಪವಿತ್ರ ಆರಾಧನೆಯಲ್ಲಿ ಮೊದಲನೆಯ ವೇದ ಪಾರಾಯಣಕ್ಕಾಗಿ ಆರಿಸಿಕೊಂಡಿರುವ ವೇದ ಭಾಗವು ಹಳೆ ಒಡಂಬಡಿಕೆಯಲ್ಲಿ ದಾನಿಯೇಲನ ಪ್ರವಾದನೆಯ ಗ್ರಂಥ 6ನೇ ಅಧ್ಯಾಯ 11ನೇ ವಚನದಿಂದ 23ನೇ ವಚನದವರೆಗೆ. ದಾನಿಯೇಲನ ಪ್ರವಾದನೆಯ ಗ್ರಂಥ 6ನೇ ಅಧ್ಯಾಯ 11ನೇ ವಚನದಿಂದ 23ನೇ ವಚನದವರೆಗೆ. ದಾನಿಯೇಲನು ಸಿಂಹಗಳ ಗವಿಯಲ್ಲೂ ರಕ್ಷಿತನಾದದ್ದು. ಆಗ ಜನರು ಗುಂಪಾಗಿ ಕೂಡಿ ದಾನಿಯೇಲನು ತನ್ನ ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸಿ ವಿಜ್ಞಾಪಿಸುವುದನ್ನು ಕಂಡು ಸನ್ನಿಧಿಗೆ ಬಂದು ರಾಜಾಜ್ಞೆಯ ಪ್ರಸ್ತಾಪವನ್ನೆತ್ತಿ, ರಾಜನೇ, ಯಾವನಾದರೂ 30 ದಿನಗಳ ತನಕ ನಿನಗೆ ಹೊರತು ಬೇರೆ ಯಾವ ದೇವರಿಗಾಗಲಿ ಮನುಷ್ಯನಿಗಾಗಲಿ ವಿಜ್ಞಾಪನೆ ಮಾಡಿದರೆ ಅವನು ಸಿಂಹಗಳ ಗವಿಯಲ್ಲಿ ಹಾಕಲ್ಪಡಬೇಕು ಎಂಬ ನಿಬಂಧನೆಗೆ ರುಜು ಹಾಕಿದೆಯಲ್ಲ ಎಂದು ಕೇಳಲು ರಾಜನು, ಹೌದು, ಮೇದ್ಯಯರ ಮತ್ತು ಪಾರಸಿಯರ ರದ್ದಾಗದ ಧರ್ಮವಿಧಿಗಳಂತೆ ಇದು ಸ್ಥಿರ ಎಂದು ಉತ್ತರ ಕೊಟ್ಟನು. ಇದಕ್ಕವರು ಸನ್ನಿಧಿಯಲ್ಲಿ, ರಾಜನೇ, ಯಹೂದದಿಂದ ಸೆರೆಯಾಗಿ ತಂದವರಲ್ಲಿ ಒಬ್ಬನಾದ ಆ ದಾನಿಯೇಲನು ನಿನ್ನನ್ನಾಗಲಿ ನಿನ್ನ ಹಸ್ತಾಕ್ಷರದ ನಿಬಂಧನೆಯನ್ನಾಗಲಿ ಲಕ್ಷ್ಯಕ್ಕೆ ತಾರದೆ ದಿನಕ್ಕೆ 3 ಆವರ್ತಿ ಪ್ರಾರ್ಥಿಸಿಕೊಳ್ಳುತ್ತಾನೆ ಎಂದು ಅರಿಕೆ ಮಾಡಿದರು. ರಾಜನು ಈ ಮಾತುಗಳನ್ನು ಕೇಳಿ ಬಹಳ ವ್ಯಸನಗೊಂಡು ದಾನಿಯೇಲನನ್ನು ತಪ್ಪಿಸಬೇಕೆಂದು ಮನಸ್ಸು ಮಾಡಿ ಇವನನ್ನು ಹೇಗೆ ರಕ್ಷಿಸಲಿ ಎಂದು ಸೂರ್ಯಾಸ್ತಮಾನದ ತನಕ ಪ್ರಯಾಸಪಟ್ಟನು. ಇದನ್ನು ತಿಳಿದು ಆ ಜನರು ಸನ್ನಿಧಿಗೆ ಕೂಡಿ ಬಂದು, ಪ್ರಭುವೇ, ರಾಜನು ವಿಧಿಸಿದ ಯಾವ ನಿಬಂಧನೆಯಾಗಲಿ ನಿಯಮವಾಗಲಿ ರದ್ದಾಗಬಾರದು ಎಂಬ ಧರ್ಮಸೂತ್ರವು ಮೇದ್ಯಯರಲ್ಲಿಯೂ ಪಾರಸಿಯರಲ್ಲಿಯೂ ಉಂಟೆಂಬುದು ನಿನಗೆ ಗೊತ್ತಿರಲಿ ಎಂದು ಹೇಳಲು ರಾಜನ ಅಪ್ಪಣೆಯಾಯಿತು. ದಾನಿಯೇಲನನ್ನು ತಂದು ಸಿಂಹಗಳ ಗವಿಯಲ್ಲಿ ಹಾಕಿಬಿಟ್ಟರು.
ಆಗ ರಾಜನು ದಾನಿಯೇಲನಿಗೆ, ನೀನು ನಿತ್ಯವೂ ಭಜಿಸುವ ದೇವರು ನಿನ್ನನ್ನುದ್ಧರಿಸಲಿ ಎಂದು ಹರಸಿದನು. ಕೂಡಲೇ ಬಂಡೆಯನ್ನು ತಂದು ಗವಿಯ ಬಾಯನ್ನು ಮುಚ್ಚಿದರು. ದಾನಿಯೇಲನ ಗತಿಯು ಬೇರೆಯಾಗದಂತೆ ರಾಜನು ತನ್ನ ಮುದ್ರೆಯಿಂದಲೂ ತನ್ನ ಮುಖಂಡರ ಮುದ್ರೆಯಿಂದಲೂ ಅದಕ್ಕೆ ಮೊಹರು ಮಾಡಿದನು. ಅನಂತರ ರಾಜನು ಅರಮನೆಗೆ ಹೋಗಿ ವಿನೋದ ವಾದ್ಯಗಳನ್ನು ತನ್ನ ಮುಂದೆ ತರಿಸದೆ ಉಪವಾಸವಾಗಿ ರಾತ್ರಿಯನ್ನು ಕಳೆದನು. ಅವನಿಗೆ ನಿದ್ರೆ ತಪ್ಪಿತು. ಮಾರನೆಯ ಬೆಳಿಗ್ಗೆ ರಾಜನು ಉದಯದಲ್ಲೇ ಎದ್ದು ಸಿಂಹಗಳ ಗವಿಯ ಬಳಿಗೆ ತ್ವರೆಯಾಗಿ ಹೋದನು. ದಾನಿಯೇಲನಿದ್ದ ಗವಿಯ ಸಮೀಪಕ್ಕೆ ಬಂದು ಅವನು ದುಃಖಧ್ವನಿಯಿಂದ ದಾನಿಯೇಲನನ್ನು ಕೂಗಿ, ದಾನಿಯೇಲನೇ, ಜೀವಸ್ವರೂಪನಾದ ದೇವರ ಸೇವಕನೇ, ನೀನು ನಿತ್ಯವೂ ಭಜಿಸುವ ನಿನ್ನ ದೇವರು ನಿನ್ನನ್ನು ಸಿಂಹಗಳಿಂದ ಉದ್ಧರಿಸ ಶಕ್ತನಾದನು ಎಂದು ಕೇಳಲು ದಾನಿಯೇಲನು ರಾಜನಿಗೆ, ಅರಸೆ, ಚಿರಂಜೀವಿಯಾಗಿರು. ನನ್ನ ದೇವರು ತನ್ನ ದೂತನನ್ನು ಕಳುಹಿಸಿ ಸಿಂಹಗಳ ಬಾಯಿಗಳನ್ನು ಬಂಧಿಸಿದನು. ಅವುಗಳಿಂದ ನನಗೆ ಯಾವ ಹಾನಿಯೂ ಆಗಲಿಲ್ಲ, ಏಕೆಂದರೆ ಆತನ ದೃಷ್ಟಿಗೆ ನಾನು ನಿರ್ಮಲನಾಗಿ ಕಂಡುಬಂದೆನು. ರಾಜನಾದ ನಿನಗೂ ಯಾವ ದ್ರೋಹವನ್ನು ಮಾಡಲಿಲ್ಲ ಎಂದು ಹೇಳಿದನು. ಅದನ್ನು ಕೇಳಿ ರಾಜನು ಬಹು ಸಂತೋಷಪಟ್ಟು ದಾನಿಯೇಲನನ್ನು ಗವಿಯೊಳಗಿಂದ ಮೇಲಕ್ಕೆತ್ತಬೇಕೆಂದು ಅಪ್ಪಣೆ ಮಾಡಲು ಅವನನ್ನು ಅಲ್ಲಿಂದ ಮೇಲಕ್ಕೆತ್ತಿದರು. ಅವನು ತನ್ನ ದೇವರಲ್ಲಿ ಭರವಸವಿಟ್ಟ ಕಾರಣ ಅವನಿಗೆ ಯಾವ ಹಾನಿಯೂ ಆಗಿರಲಿಲ್ಲ ಎಂಬುದೇ. ಎರಡನೆಯ ವೇದ ಪಾರಾಯಣಕ್ಕಾಗಿ ಆರಿಸಿಕೊಂಡಿರುವಂತಹ ಪತ್ರಿಕಾ ವೇದ ಭಾಗವು ಪೌಲನು ಕೊರಿಂಥದವರಿಗೆ ಬರೆದ ಎರಡನೆಯ ಪತ್ರಿಕೆ 6ನೇ ಅಧ್ಯಾಯ ವಚನಗಳು 1-10. ಪೌಲನು ಕೊರಿಂಥದವರಿಗೆ ಬರೆದ ಎರಡನೇ ಪತ್ರಿಕೆ 6ನೇ ಅಧ್ಯಾಯ ವಚನಗಳು 1-10. ನಾವು ಆತನೊಂದಿಗೆ ಕೆಲಸ ನಡೆಸುವವರಾಗಿದ್ದು ನೀವು ಹೊಂದಿದ ದೇವರ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳಬೇಡಿರೆಂದು ಎಚ್ಚರಿಸುತ್ತೇವೆ. ಪ್ರಸನ್ನತೆಯ ಕಾಲದಲ್ಲಿ ನಿನ್ನ ಮನವಿಯನ್ನು ಕೇಳಿದೆನು, ರಕ್ಷಣೆಯ ದಿನದಲ್ಲಿ ನಿನಗೆ ಸಹಾಯ ಮಾಡಿದೆನು ಎಂದು ದೇವರು ಹೇಳುತ್ತಾನಲ್ಲ. ಈಗಲೇ ಆ ಸುಪ್ರಸನ್ನತೆಯ ಕಾಲ, ಇದೇ ಆ ರಕ್ಷಣೆಯ ದಿನ. ನಿಂದೆಗೆ ಅವಕಾಶ ಕೊಡದೆ ಎಲ್ಲ ಸಂಗತಿಗಳಲ್ಲಿ ದೇವರ ಸೇವಕರೆಂದು ನಮ್ಮನ್ನು ಸಮ್ಮತರಾಗ ಮಾಡಿಕೊಳ್ಳುತ್ತೇವೆ. ನಾವು ಸಂಕಟಗಳಲ್ಲಿಯೂ ಕೊರತೆಗಳಲ್ಲಿಯೂ ಇಕ್ಕಟ್ಟುಗಳಲ್ಲಿಯೂ ಪೆಟ್ಟುಗಳಲ್ಲಿಯೂ ಸೆರೆಮನೆಗಳಲ್ಲಿಯೂ ಕಲಹಗಳಲ್ಲಿಯೂ ಕಷ್ಟವಾದ ಕೆಲಸಗಳಲ್ಲಿಯೂ ನಿದ್ದೆಗೇಡುಗಳಲ್ಲಿಯೂ ಉಪವಾಸಗಳಲ್ಲಿಯೂ ಬಹು ತಾಳ್ಮೆಯನ್ನು ತೋರಿಸುತ್ತೇವೆ. ಶುದ್ಧ ಮನಸ್ಸು, ಜ್ಞಾನ, ದೀರ್ಘಶಾಂತಿ, ದಯೆ, ಪವಿತ್ರಾತ್ಮ, ಕಪಟವಿಲ್ಲದ ಪ್ರೀತಿ, ಸತ್ಯವಾಕ್ಯ, ದೇವರ ಮಹತ್ವ ಇವುಗಳಿಂದ ಕೂಡಿದವರಾಗಿದ್ದೇವೆ. ಎಡಬಲಗೈಗಳಲ್ಲಿ ನೀತಿ ಎಂಬ ಆಯುಧಗಳನ್ನು ಧರಿಸಿಕೊಂಡವರು, ಮಾನ ಅವಮಾನ ಕೀರ್ತಿ ಅಪಕೀರ್ತಿಗಳನ್ನು ಹೊಂದಿದವರೂ ಆಗಿದ್ದೇವೆ. ಮೋಸಗಾರರೆನಿಸಿಕೊಂಡರೂ ಸತ್ಯವಂತರು, ಅಜ್ಞಾತರೆನಿಸಿಕೊಂಡರೂ ವಿಜ್ಞಾತರು, ಸಾಯುವವರಾಗಿ ತೋರಿದರೂ ಬದುಕುವವರು ಆಗಿದ್ದೇವೆ. ಶಿಕ್ಷೆ ಹೊಂದುವವರಾಗಿದ್ದರೂ ಕೊಲ್ಲಲ್ಪಡದವರು, ದುಃಖ ಪಡುವವರಾಗಿದ್ದರೂ ಯಾವಾಗಲೂ ಸಂತೋಷ ಪಡುವವರು, ಬಡವರಾಗಿದ್ದರೂ ಅನೇಕರಿಗೆ ಐಶ್ವರ್ಯವನ್ನುಂಟು ಮಾಡುವವರು, ಏನೂ ಇಲ್ಲದವರಾಗಿದ್ದರೂ ಎಲ್ಲ ಇದ್ದವರು ಆಗಿದ್ದೇವೆ ಎಂಬುವುದೇ. ಕ್ರಿಸ್ತನೇ ನಿನಗೆ ಸ್ತೋತ್ರವಾಗಲಿ. ಮೂರನೇ ವೇದ ಪಾರಾಯಣಕ್ಕಾಗಿ ಆರಿಸಲ್ಪಟ್ಟ ಸುವಾರ್ತಾ ಭಾಗವು ಶ್ರೀ ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 35ನೇ ವಚನದಿಂದ 45ನೇ ವಚನದವರೆಗೆ. ಶ್ರೀ ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 35ನೇ ವಚನದಿಂದ 45ನೇ ವಚನದವರೆಗೆ. ಅಲ್ಲಿ ಹೀಗೆ ಬರೆದದೆ, ಯೇಸು ತನ್ನ ಶಿಷ್ಯರಿಗೆ ದೀನಭಾವವಿರಬೇಕೆಂದು ಬೋಧಿಸಿದ್ದು. ಆಗ ಜೆಬೆದಾಯನ ಮಕ್ಕಳಾದ ಯಾಕೋಬ ಯೋಹಾನರು ಆತನ ಬಳಿಗೆ ಬಂದು ಆತನಿಗೆ, ಗುರುವೇ, ನಾವು ಒಂದನ್ನು ಕೇಳಿಕೊಳ್ಳುತ್ತೇವೆ, ಅದನ್ನು ನಮಗೋಸ್ಕರ ನಡೆಸಿಕೊಡಬೇಕೆಂದು ಹೇಳಿದರು. ಆತನು ಅವರನ್ನು, ನಿಮಗೇನು ನಡೆಸಿಕೊಡಬೇಕು ಎಂದು ಕೇಳಲು ಅವರು, ನಿನಗೆ ಮಹಾಪದವಿ ಬಂದಾಗ ನಮ್ಮಲ್ಲಿ ಒಬ್ಬನು ನಿನ್ನ ಬಲಗಡೆಯಲ್ಲೂ ಮತ್ತೊಬ್ಬನು ಎಡಗಡೆಯಲ್ಲೂ ಕೂತುಕೊಳ್ಳುವಂತೆ ನಮಗೆ ಅನುಗ್ರಹ ಮಾಡಬೇಕು ಎಂದರು.
ಆದರೆ ಯೇಸು ಅವರನ್ನು, ನೀವು ಬೇಡಿಕೊಂಡದ್ದು ಏನೆಂದು ನಿಮಗೆ ತಿಳಿಯಲು ನಾನು ಕುಡಿಯುವ ಪಾತ್ರೆಯಲ್ಲಿ ಕುಡಿಯುವುದು ನಿಮ್ಮಿಂದಾದೀತೆ, ನನಗಾಗುವ ದೀಕ್ಷಾ ಸ್ನಾನವನ್ನು ಹೊಂದುವುದು ನಿಮ್ಮಿಂದಾದೀತೆ ಎಂದು ಕೇಳಲು ಅವರು ಆಗುವುದು ಅಂದರು. ಆಗ ಯೇಸು ಅವರಿಗೆ, ನಾನು ಕುಡಿಯುವ ಪಾತ್ರೆಯಲ್ಲಿ ಕುಡಿಯುವಿರಿ, ನನಗಾಗುವ ಸ್ನಾನವು ನಿಮಗಾಗುವುದು. ಆದರೆ ನನ್ನ ಬಲಗಡೆಯಲ್ಲಾದರೂ ಎಡಗಡೆಯಲ್ಲಾದರೂ ಕೂತುಕೊಳ್ಳುವಂತೆ ಅನುಗ್ರಹ ಮಾಡುವುದು ನನ್ನದಲ್ಲ, ಅದು ಯಾರಿಗೆಂದು ಸಿದ್ಧಪಡಿಸಿದೆಯೋ ಅವರಿಗೆ ಸಿಕ್ಕುವುದು ಎಂದು ಹೇಳಿದನು. ಉಳಿದ 10 ಮಂದಿ ಶಿಷ್ಯರು ಇದನ್ನು ಕೇಳಿ ಯಾಕೋಬ ಯೋಹಾನರ ಮೇಲೆ ಸಿಟ್ಟಿಗೆದ್ದರು. ಯೇಸು ಅವರನ್ನು ಹತ್ತಿರಕ್ಕೆ ಕರೆದು ಅವರಿಗೆ, ಜನಗಳನ್ನು ಆಳುವವರೆನಿಸಿಕೊಳ್ಳುವವರು ಅವರ ಮೇಲೆ ಅಹಂಕಾರದಿಂದ ದೊರೆತನ ಮಾಡುತ್ತಾರೆ ಮತ್ತು ಅವರಲ್ಲಿ ದೊಡ್ಡವರು ಬಲಾತ್ಕಾರದಿಂದ ಅಧಿಕಾರ ನಡೆಸುತ್ತಾರೆ ಎಂದು ನೀವು ಬಲ್ಲಿರಷ್ಟೇ. ಆದರೆ ನಿಮ್ಮಲ್ಲಿ ಹಾಗಿರಬಾರದು. ನಿಮ್ಮಲ್ಲಿ ದೊಡ್ಡವನಾಗಬೇಕೆಂದಿರುವವನು ನಿಮ್ಮ ಸೇವಕನಾಗಿರಬೇಕು. ನಿಮ್ಮಲ್ಲಿ ಮೊದಲನೆಯವನಾಗಬೇಕೆಂದಿರುವವನು ಎಲ್ಲರ ಆಳಾಗಿರಬೇಕು. ಮನುಷ್ಯಕುಮಾರನು ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ಬಂದನು ಎಂದು ಹೇಳಿದನು ಎಂಬುದೇ. ಕ್ರಿಸ್ತನೇ, ನಿನಗೆ ಸ್ತೋತ್ರವಾಗಲಿ. ಈ ಲೋಕದಲ್ಲಿ ನಾವಿರುವಾಗ, ನಮಗಾಗಿ ಯೇಸು ಜೀವಿಸುವಾಗ, ನಾನಾತನನ್ನೇ ಸ್ತುತಿಸುವೆನು ಈ ಘಳಿಗೆಯಲ್ಲಿ, ಸ್ತುತಿಸುವೆನು ಈ ಘಳಿಗೆಯಲ್ಲಿ. ಈ ಲೋಕದಲ್ಲಿ ನಾವಿರುವಾಗ, ನಮಗಾಗಿ ಯೇಸು ಜೀವಿಸುವಾಗ, ನಾನಾತನನ್ನೇ ಸ್ತುತಿಸುವೆನು ಈ ಘಳಿಗೆಯಲ್ಲಿ, ಸ್ತುತಿಸುವೆನು ಈ ಘಳಿಗೆಯಲ್ಲಿ. ಬಿಸಿಲಿರಲಿ ಮಳೆ ಇರಲಿ ಚಳಿ ಇರಲು ಆತ ನಿನ್ನನ್ನು ಕಾಯುವನು. ಬಿಸಿಲಿರಲಿ ಮಳೆ ಇರಲಿ ಚಳಿ ಇರಲು ಆತ ನಿನ್ನನ್ನು ಕಾಯುವನು. ಭಯವನ್ನು ಪಡದೆ ದಾಟುವೆನು ಈ ಲೋಕದ ಪಯಣದಲ್ಲಿ, ಭಯವನ್ನು ಪಡದೆ ದಾಟುವೆನು ಈ ಲೋಕದ ಪಯಣದಲ್ಲಿ. ಈ ಲೋಕದಲ್ಲಿ ನಾವಿರುವಾಗ, ನಮಗಾಗಿ ಯೇಸು ಜೀವಿಸುವಾಗ, ನಾನಾತನನ್ನೇ ಸ್ತುತಿಸುವೆನು ಈ ಘಳಿಗೆಯಲ್ಲಿ, ಸ್ತುತಿಸುವೆನು ಈ ಘಳಿಗೆಯಲ್ಲಿ. ಅಭಯವ ನೀಡೆಂದು ಬೇಡುವೆನು ಶ್ರೀ ಯೇಸು ಪಾದಗಳಲ್ಲಿ, ಅಭಯವ ನೀಡೆಂದು ಬೇಡುವೆನು ಶ್ರೀ ಯೇಸು ಪಾದಗಳಲ್ಲಿ. ಹಾಡುವೆನು ಬೇಡುವೆನು ಎಂದೆಂದು ನಿನ್ನಲ್ಲಿಯೇ, ಹಾಡುವೆನು ಬೇಡುವೆನು ಎಂದೆಂದು ನಿನ್ನಲ್ಲಿಯೇ. ಈ ಲೋಕದಲ್ಲಿ ನಾವಿರುವಾಗ, ನಮಗಾಗಿ ಯೇಸು ಜೀವಿಸುವಾಗ, ನಾನಾತನನ್ನೇ ಸ್ತುತಿಸುವೆನು ಈ ಘಳಿಗೆಯಲ್ಲಿ, ಸ್ತುತಿಸುವೆನು ಈ ಘಳಿಗೆಯಲ್ಲಿ, ಸ್ತುತಿಸುವೆನು ಈ ಘಳಿಗೆಯಲ್ಲಿ, ಸ್ತುತಿಸುವೆನು ಈ ಘಳಿಗೆಯಲ್ಲಿ.
ಕರ್ತನಲ್ಲಿ ನನ್ನ ಪ್ರೀತಿಯ ಸಭೆಯವರೇ, ನಿಮ್ಮೆಲ್ಲರನ್ನು ಪ್ರಭು ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಈ ಭಾನುವಾರದ ಬೆಳಗಿನ ದೇವರ ವಾಕ್ಯದ ಧ್ಯಾನಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಆಮಂತ್ರಿಸುವಂಥವನಾಗಿದ್ದೇನೆ. ದೇವರ ಮಹಾಕೃಪೆ, ಆತನ ನಡೆಸುವಿಕೆ ಮೂಲಕ ಜೂನ್ ತಿಂಗಳ ಕೊನೆಯ ಭಾನುವಾರದಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುವಂತಹ ಕೃಪೆಯನ್ನು ದೇವರು ದಯಪಾಲಿಸಿಕೊಟ್ಟಿದ್ದಾನೆ. ಹಾಗಾಗಿ ನಾವೆಲ್ಲರೂ ದೇವರಿಗೆ ಸ್ತೋತ್ರ ವಂದನೆಗಳನ್ನು ಸಲ್ಲಿಸೋಣ. ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನಾ ಪೂರ್ವಕವಾಗಿ ವಾಕ್ಯ ಸಂದೇಶಕ್ಕೋಸ್ಕರ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಮನುಷ್ಯ ಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಬದಲು ಸೇವೆ ಮಾಡುವುದಕ್ಕೂ ಅನೇಕರನ್ನು ಬೆಳೆಸುವುದಕ್ಕೂ ಇಹಲೋಕಕ್ಕೆ ಬಂದನು. ಕರ್ತನೆ, ನಮ್ಮನ್ನು ಸಹ ಶಿಷ್ಯತ್ವದಲ್ಲಿ ಸೇರಿಸಿ ಶಿಷ್ಯತ್ವದ ಗುಣಲಕ್ಷಣಗಳನ್ನು ಅರ್ಥ ಮಾಡಿಕೊಳ್ಳುವಂತಹ, ಶಿಷ್ಯತ್ವದ ಬದುಕಿನಲ್ಲಿ ಗುರುವಾದಂತಹ ನಿನ್ನನ್ನು ಹಿಂಬಾಲಿಸುವಂತಹ ಬಲಕ್ಕೆ ನಮ್ಮನ್ನು ನಡೆಸು. ಕರ್ತನ ನಿನ್ನ ಹಸ್ತಗಳಿಗೆ ಈ ವಾಕ್ಯದ ಅಧ್ಯಯನ ಒಪ್ಪಿಸಿಕೊಡ್ತೇವೆ. ಯೇಸು ಕ್ರಿಸ್ತನ ಮೂಲಕ ದೀನತೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ, ಆಮೆನ್. ಪ್ರತಿಯೊಂದು ವಿಷಯಗಳಿಗೂ ಒಂದು ಬೆಲೆ ಇದೆ. ಇವತ್ತು ವಸ್ತುಗಳಿಗೆ ಬೆಲೆ ಇದೆ, ವ್ಯಕ್ತಿಗಳಿಗೆ ಬೆಲೆ ಇದೆ, ವಿಷಯಗಳಿಗೆ ಬೆಲೆ ಇದೆ. ಹಾಗಾದರೆ ನಾವು ಇವತ್ತು ಜೀವಿಸುತ್ತಿರುವಂಥ ಲೋಕ ಹೇಗಿದೆ ಎಂಬುದಾಗಿ ಹೇಳುವಾಗ, ಬೆಲೆಯ ಮೇಲೆ ಜೀವನವನ್ನು ನಡೆಸಿಕೊಂಡು ಹೋಗ್ತಾ ಇದ್ದೇವೆ. ಪ್ರೀತಿಯ ನನ್ನ ಸಹೋದರ ಸಹೋದರಿಯರೇ, ಯಾಕೆ ಬೆಲೆ ಎಂಬುದಾಗಿ ಹೇಳುವಾಗ ಅದನ್ನು ಆಂಗ್ಲ ಭಾಷೆಯಲ್ಲಿ ಪ್ರೈಸ್ ಎಂಬುದಾಗಿ ಹೇಳ್ತೇವೆ. ಅಥವಾ ಒಂದು ವಸ್ತುವಿನ ಬೆಲೆ ಎಷ್ಟು, ಅಥವಾ ಒಬ್ಬ ವಸ್ತುವಿನ ಬೆಲೆಯ ನಿಗದಿ ಹೇಗೆ ಆಗ್ತದೆ, ಇದೆಲ್ಲವನ್ನು ನಾವು ಆಲೋಚನೆ ಮಾಡ್ತೇವೆ. ಆದರೆ ಈ ದಿವಸದ ವಾಕ್ಯ ಸಂದೇಶ ಕಾಸ್ಟ್ ಆಫ್ ಡಿಸೈಪಲ್ಶಿಪ್, ಶಿಷ್ಯತ್ವದ ಬೆಲೆ. ಶಿಷ್ಯತ್ವದ ಬೆಲೆ ಅಂದರೆ ಏನು? ನಮ್ಮೆಲ್ಲರಿಗೆ ಶಿಷ್ಯತ್ವ ಅಂದರೆ ಏನು? ವಾಟ್ ಈಸ್ ಡಿಸೈಪಲ್ಶಿಪ್ ಅಥವಾ ವಾಟ್ ಈಸ್ ಕ್ರಿಶ್ಚಿಯಾನಿಟಿ? ಕ್ರೈಸ್ತತ್ವ ಮತ್ತು ಶಿಷ್ಯತ್ವ, ಇದರ ಮಧ್ಯೆ ಇರುವಂತಹ ವಿಭಿನ್ನತೆಗಳು ಏನು? ದೇವರ ವಾಕ್ಯ ನಮ್ಮನ್ನು ಕ್ರೈಸ್ತತ್ವಕ್ಕೆ ಕರೆಯುತ್ತದೋ ಅಥವಾ ಶಿಷ್ಯತ್ವಕ್ಕೆ ಕರೆಯುತ್ತದೋ? ಆ ಶಿಷ್ಯತ್ವದಲ್ಲಿ ನಾವು ಭಾಗವಹಿಸಬೇಕಾದರೆ ಅದಕ್ಕೆ ನಾವು ಬೆಲೆ ತೆರಬೇಕಾಗ್ತದೆ. ಅಥವಾ ಒಬ್ಬ ವ್ಯಕ್ತಿ ಯೇಸು ಸ್ವಾಮಿಯ ಶಿಷ್ಯನಾಗಬೇಕಾದರೆ ಆತನು ಬೆಲೆಯನ್ನು ತೆತ್ತು ಯೇಸುವಿನ ಶಿಷ್ಯನಾಗುವುದಕ್ಕೆ ಸಾಧ್ಯ. ಕ್ರೈಸ್ತರಾಗುವಂಥದ್ದು ಬಹಳ ಸುಲಭ. ಸಂಸ್ಕಾರಗಳ ಮೂಲಕ ನಾನು ಕ್ರೈಸ್ತನಾಗಬಹುದು, ಅಥವಾ ಸ್ನಾನ ದೀಕ್ಷೆಯ ಮೂಲಕ ನಾನು ಕ್ರೈಸ್ತ ಧರ್ಮವನ್ನು ಪ್ರವೇಶ ಮಾಡಬಹುದು. ಆದರೆ ಶಿಷ್ಯತ್ವವನ್ನು ನಾನು ಪಡ್ಕೊಳ್ಳುವಂಥದ್ದು ಹೇಗೆ? ನಾವೆಲ್ಲರೂ ಶಿಷ್ಯರೇ. ನಾವೆಲ್ಲರೂ ಒಂದಲ್ಲ ಒಂದು ಹಂತದಲ್ಲಿ ನಾವು ಶಿಷ್ಯರು. ಲೋಕದಲ್ಲಿರುವಾಗ ನಾವು ಅಧ್ಯಯನ ಮಾಡ್ತೇವೆ. ಬಾಲ್ಯದಿಂದ ನಮ್ಮ ಪದವಿಯ ತರಗತಿಯ ತನಕ ಅನೇಕ ವಿಷಯಗಳನ್ನು ನಮ್ಮ ಗುರುಗಳಿಂದ ನಾವು ಕಲಿತುಕೊಳ್ತೇವೆ. ಸಮಾಜ ನಮಗೆ ಶಿಕ್ಷಣವನ್ನು ಕೊಡ್ತದೆ, ನಮ್ಮ ಕುಟುಂಬ ನಮಗೆ ಶಿಕ್ಷಣವನ್ನು ಕೊಡ್ತದೆ, ಸಭೆ ಆಧ್ಯಾತ್ಮಿಕ ಶಿಕ್ಷಣ ಕೊಡ್ತದೆ. ಹೀಗೆ ನಮ್ಮ ಜೀವನದಲ್ಲಿ ಅನುಭವಗಳು ಸಹ ನಮಗೆ ಶಿಕ್ಷಣ ಕೊಡ್ತವೆ. ಹಾಗಾಗಿ ನಾವೆಲ್ಲರೂ ಶಿಷ್ಯರೇ, ಕಲಿಯುವಂಥವರೇ. ನಾವೆಲ್ಲರೂ ಕಲಿಯುವಂಥವರೇ. ನಾವ್ಯಾರು ಗುರುಗಳಾಗುವುದಕ್ಕೆ ಸಾಧ್ಯ ಇಲ್ಲ. ಗುರುಗಳಾಗಿದ್ದವರು ಸಹ ಕಲಿತು ಮತ್ತೊಬ್ಬರಿಗೆ ಕಲಿಸಿಕೊಡುವಂತಹ ಒಂದು ಸಂಗತಿಗಳನ್ನು ನಾವು ಗಮನಿಸಬಹುದು. ಹಾಗಾದರೆ ನಾವು ಪ್ರತಿಯೊಬ್ಬರೂ ಶಿಷ್ಯರು. ಆದರೆ ಯೇಸು ಸ್ವಾಮಿಯ ಶಿಷ್ಯತ್ವವನ್ನು ನಾವು ಸ್ವೀಕರಿಸುವುದಕ್ಕೆ ಯಾವ ಬೆಲೆಯನ್ನು ನಾನು ತೆರಬೇಕಾಗಿದೆ?
ನಾವು ಒಂದು ವಸ್ತುವನ್ನು ಕೊಂಡುಕೊಳ್ಳಬೇಕಾದರೆ ಅದಕ್ಕೆ ಬೇಕಾದಂಥ ಬೆಲೆಯನ್ನು ತೆತ್ತು ಆ ವಸ್ತುವನ್ನು ನನ್ನದಾಗಿಸಿಕೊಳ್ತೇನೆ. ಅಥವಾ ಇವತ್ತು ಶಿಕ್ಷಣ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದ್ರೆ, ಅತಿ ಹೆಚ್ಚು ಹಣವನ್ನು ಕಟ್ಟುವಾಗ ನನಗೆ ಉನ್ನತವಾದಂತಹ ಶಾಲೆಯಲ್ಲಿ ಉನ್ನತವಾದಂಥ ಪದವಿ ನನಗೆ ಸಿಗ್ತದೆ. ಹಣವನ್ನು ಕೊಟ್ಟು ನಾನು ಅದನ್ನು ಖರೀದಿಸುವಂತಹ ಅಥವಾ ನನ್ನದಾಗಿ ಮಾಡಿಕೊಳ್ಳುವಂತಹ ಒಂದು ಪದ್ಧತಿ ನಮ್ಮಲ್ಲಿದೆ. ಆದರೆ ಯೇಸು ಸ್ವಾಮಿಯ ಶಿಷ್ಯರಾಗುವುದಕ್ಕೆ ನಾನು ಯಾವ ಬೆಲೆಯನ್ನು ತೆರಬೇಕಾಗಿದೆ? ಕಾಸ್ಟ್ ಆಫ್ ಡಿಸೈಪಲ್ಶಿಪ್, ಶಿಷ್ಯತ್ವದ ಬೆಲೆ. ನಾವು ಕ್ರೈಸ್ತರು ಎಂಬುದಾಗಿ ಹೇಳಿಕೊಳ್ತೇವೆ. ಅದು ಕ್ರೈಸ್ತರು ಎಂಬುದಾಗಿ ಹೇಳಿಕೊಳ್ಳುವಾಗಲೂ ನಾನು ಯೇಸು ಸ್ವಾಮಿಯ ಶಿಷ್ಯನಾಗಿ ಆ ಶಿಷ್ಯತ್ವದಲ್ಲಿ ನಾನು ಹೇಗೆ ಭಾಗವಹಿಸುವುದಕ್ಕೆ ಸಾಧ್ಯ? ಅಥವಾ ನಾನು ನಿಜವಾಗಿಯೂ ಯೇಸು ಸ್ವಾಮಿಯ ಇದ್ದೇನೋ ಅಥವಾ ಕ್ರೈಸ್ತನಾಗಿ ಬದುಕ್ತಾ ಇದ್ದೇನೋ? ಅಥವಾ ಕೇವಲ ಸಂಪ್ರದಾಯದ ಕ್ರೈಸ್ತ ಬದುಕನ್ನು ನಾನು ಬದುಕ್ತಾ ಇದ್ದೇನೋ? ಅಥವಾ ಯೇಸು ಸ್ವಾಮಿಯ ಶಿಷ್ಯನಾಗಿದ್ದುಕೊಂಡು ಆ ಶಿಷ್ಯತ್ವದಲ್ಲಿ ಭಾಗವಹಿಸ್ತಾ ಇದ್ದೇನೋ? ಸ್ವಾಮಿ ಹೇಳ್ತಾರೆ, ನೀನು ಶಿಷ್ಯನಾಗಬೇಕಾದ್ರೆ ಎಲ್ಲವನ್ನ ತ್ಯಜಿಸಿ ಬರಬೇಕು. ತನ್ನ ಶಿಷ್ಯರನ್ನು ಕರೆಯುವಾಗ, ನಾನು ನಿಮ್ಮನ್ನು ಮನುಷ್ಯರನ್ನು ಹಿಡಿಯುವಂಥ ಬೆಸ್ತರನ್ನಾಗಿ ಮಾಡ್ತೇನೆ, ನೀವೆಲ್ಲವನ್ನ ತ್ಯಜಿಸಿ ನನ್ನೊಟ್ಟಿಗೆ ಬನ್ನಿರಿ. ತ್ಯಾಗ ಮಾಡಿ ಎಲ್ಲವನ್ನ ಬಿಟ್ಟು ಯೇಸು ಸ್ವಾಮಿಯನ್ನು ಹಿಂಬಾಲಿಸಿದಂಥವರು ಅನೇಕರಿದ್ದಾರೆ. ತಮ್ಮ ಮನೆಯ ಆಸ್ತಿ, ತಮ್ಮ ಕುಟುಂಬದವರನ್ನು ಬಿಟ್ಟು, ತಮಗೆ ಅಗತ್ಯತೆ ಇರುವಂತಹ ಎಲ್ಲ ಅಗತ್ಯತೆಗಳನ್ನು ಬಿಟ್ಟು ಯೇಸು ಸ್ವಾಮಿಯ ಹಿಂದೆ ಹೋಗಿ ಯೇಸು ಸ್ವಾಮಿಯ ಶಿಷ್ಯರಾಗಿ ಬದುಕಿದಂತಹ ಘಟನೆಗಳು ಸತ್ಯವೇದದಲ್ಲಿ ನಮಗೆ ಕಾಣಸಿಗ್ತವೆ. ಹಾಗಾದರೆ ಶಿಷ್ಯತ್ವ ಎಂಬುದಾಗಿ ಹೇಳುವಾಗ ಆ ಶಿಷ್ಯತ್ವದ ಬೆಲೆ, ಅಥವಾ ನಾನು ಯೇಸು ಸ್ವಾಮಿಯ ಆ ಶಿಷ್ಯತ್ವದಲ್ಲಿ ಭಾಗವಹಿಸಬೇಕಾದರೆ ನಾನು ಯಾವ ಬೆಲೆಯನ್ನು ತೆತ್ತು ಯೇಸು ಸ್ವಾಮಿಯ ಶಿಷ್ಯನಾಗುವುದಕ್ಕೆ ಸಾಧ್ಯ? ದೇವರ ವಾಕ್ಯದ 3 ಪಾರಾಯಣಗಳನ್ನು ನಾವು ಕೇಳಿಸಿಕೊಂಡಿದ್ದೇವೆ. ದಾನಿಯೇಲನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 11ನೇ ವಚನದಿಂದ 23ನೇ ವಚನ, ಮತ್ತು ಪೌಲನು ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ ಮೊದಲ 10 ವಚನಗಳು, ಮತ್ತು ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯ 35ನೇ ವಚನದಿಂದ 45ನೇ ವಚನದ ತನಕ. ನಾನು ಸುವಾರ್ಥ ವೇದ ಭಾಗದಿಂದ ಈ ದಿವಸದ ವಾಕ್ಯದ ಸಂದೇಶಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ನೋಡಿ, ಮಾರ್ಕನ ಸುವಾರ್ತೆಯ 35ನೇ ವಚನದಿಂದ, ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯ 35ನೇ ವಚನದಿಂದ 45ನೇ ವಚನದಲ್ಲಿರುವಾಗ, ಶಿಷ್ಯತ್ವ ಎಂಬುದಾಗಿ ಹೇಳುವಾಗ ಅದೊಂದು ಇಳಿಕೆಯ ಕ್ರಮ. ಅದು ನಮ್ಮ ಜೀವನವನ್ನು ನಾವು ಇಳಿಸಿಕೊಂಡು ಬರುವಂಥದ್ದು. ಏರಿಕೆ ಕ್ರಮ ಅಲ್ಲ, ಅಸೆಂಡಿಂಗ್ ಅಲ್ಲ, ಬದಲು ಡಿಸೆಂಡಿಂಗ್. ಶಿಷ್ಯತ್ವ ಎಂಬುದಾಗಿ ಹೇಳುವಾಗ ನಾನು ನನ್ನದನ್ನು ಬಿಟ್ಟು ನಮ್ಮದನ್ನು ಬಿಟ್ಟು ಯೇಸುವಿನ ಬಳಿಗೆ ಹೋಗುವಂಥದ್ದು. ಯೇಸು ಸ್ವಾಮಿಯ ಶಿಷ್ಯರು, ಆಪ್ತ ಶಿಷ್ಯರು, ಇಬ್ಬರು ಬ್ರದರ್ಸ್, ಜಬದಾಯನ ಮಕ್ಕಳಾದ ಯಾಕೋಬ ಯೋಹಾನರು, ಇವರನ್ನು ಸಿಡಿಲಿನ ಮರಿಗಳು ಎಂಬುದಾಗಿ ಕರೀತಾರೆ. ಇವರು ಯೇಸು ಸ್ವಾಮಿಯ ಬಳಿಗೆ ಬಂದು, ಗುರುವೇ, ನಾವು ಒಂದನ್ನು ಕೇಳಿಕೊಳ್ಳುತ್ತೇವೆ, ನಮಗೋಸ್ಕರ ನಡೆಸಿಕೊಡು. ಯೇಸು ಸ್ವಾಮಿಯ ಬಳಿಯಲ್ಲಿ ಶಿಷ್ಯರಾಗಿದ್ದಂತಹ ಈ ಸನ್ನಿವೇಶದಲ್ಲಿ, ಯೇಸು ಸ್ವಾಮಿ ಯೆರೂಸಲೇಮಿಗೆ ಪ್ರಯಾಣ ಮಾಡುವಂತಹ ಆ ಸನ್ನಿವೇಶದಲ್ಲಿ ಸ್ವಾಮಿಯ ಬಳಿಗೆ ಬಂದು ಕೇಳ್ತಾರೆ, ಸ್ವಾಮಿ, ನಮಗೊಂದು ವಿಷಯವನ್ನು ನೀವು ನಡೆಸಿಕೊಡಬೇಕು. ಯೇಸುವಿನ ಬಳಿಗೆ ಬಂದು ಕೇಳುವಾಗ ಸ್ವಾಮಿ ಅವರನ್ನು ನಿಮಗೇನು ನಡೆಸಿಕೊಡಬೇಕು ಎಂದು ಕೇಳಲು ಅವರು ಹೇಳ್ತಾರೆ, ನಿನಗೆ ಮಹಾ ಪದವಿ ಬಂದಾಗ ನಮ್ಮಲ್ಲಿ ಒಬ್ಬನು ನಿನ್ನ ಬಲಗಡೆಯಲ್ಲಿ ಮತ್ತೊಬ್ಬನು ನಿನ್ನ ಎಡಗಡೆಯಲ್ಲಿ ಕೂತುಕೊಳ್ಳುವಂತೆ ನಮಗೆ ಅನುಗ್ರಹ ಮಾಡಬೇಕು. ಅಂದರೆ ಈ ಜಬದಾಯನ ಮಕ್ಕಳಾದಂಥ ಯಾಕೋಬ ಮತ್ತು ಯೋಹಾನರಲ್ಲಿ ಯೇಸು ಸ್ವಾಮಿಯ ಗುರುವಾಗಿದ್ದಂಥ ಯೇಸು ಸ್ವಾಮಿಯನ್ನು ನೋಡಿದಂಥ ರೀತಿ ಬೇರೆ. ಅವರು ಮೇಲ್ನೋಟಕ್ಕೆ ಮಾತ್ರ ಯೇಸು ಸ್ವಾಮಿಯ ಶಿಷ್ಯರಾಗಿದ್ದಾರೆ. ಯೇಸುವನ್ನು ಸುಮ್ಮನೆ ಹಿಂಬಾಲಿಸಿಕೊಂಡು ಹೋಗ್ತಿದ್ದಾರೆ. ಆದರೆ ನಿಜವಾದಂತಹ ಶಿಷ್ಯತ್ವದ ಬೆಲೆ, ನಿಜವಾದಂಥ ಶಿಷ್ಯತ್ವದ ಅರ್ಥ ಅವರಿಗೆ ಗೊತ್ತಿರಲಿಲ್ಲ. ಯೇಸುವನ್ನು ಹಿಂಬಾಲಿಸಿಕೊಂಡು ಬಂದರೂ ಅವರಲ್ಲಿ ಪದವಿಯ ಕುರಿತಾಗಿ ಆಸೆಯ ಹುಟ್ಟುವಂಥದ್ದನ್ನು ನೋಡ್ತೇವೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ,
ಯೇಸು ಸ್ವಾಮಿ ಶಿಷ್ಯರಾದಾಗ, ಯೇಸು ಸ್ವಾಮಿ ಹಿಂಬಾಲಕರಾದಾಗ ನಾವು ಒಂದು ಹಂತದಿಂದ ಮೇಲ್ಹಂತಕ್ಕೆ ಹೋಗುವುದಕ್ಕೆ ಸಾಧ್ಯ ಇಲ್ಲ. ಬದಲು ಮೇಲಂತಸ್ತಿನಿಂದ ಕೆಳಗೆ ಬರಬೇಕು. ಯೇಸು ಸ್ವಾಮಿ ಸಹ ಪರಲೋಕ ನಿವಾಸವನ್ನು ಬಿಟ್ಟು ಭೂಲೋಕಕ್ಕೆ ಬಂದ. ತನ್ನನ್ನು ಪರಲೋಕದ ಆ ಸಂಸ್ಥಾನವನ್ನು ತ್ಯಜಿಸಿ ಭೂಲೋಕಕ್ಕೆ ಬಂದ. ಅದಕ್ಕೆ ಸ್ವಾಮಿ ಹೇಳುವಂಥದ್ದು, ಮನುಷ್ಯ ಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಬದಲು ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸುವುದಕ್ಕೂ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ಆತನು ಬಂದನು. ಇದು ಯೇಸು ಸ್ವಾಮಿಯ ಮಿಷನ್ ಸ್ಟೇಟ್ಮೆಂಟ್, ನಿಯೋಗದ ಒಂದು ಸಂದೇಶ. ಯೇಸು ಸ್ವಾಮಿ ಬಂದಂತಹ ಉದ್ದೇಶ ಏನು? ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿಯ ಶಿಷ್ಯರಾಗಿ ಕೇವಲ ಯೇಸುವನ್ನು ಬ್ಲೈಂಡಾಗಿ ಹಿಂಬಾಲಿಸಿದಂಥವರು ಮಹಾಪದವಿಯ ಕುರಿತಾಗಿ ಆಲೋಚನೆ ಮಾಡ್ತಾರೆ. ಇವತ್ತು ಪದವಿ, ಅಧಿಕಾರ, ಇದು ಸರಿಯೋ ತಪ್ಪೋ? ಅನೇಕರಿಗಿದು ಸರಿಯಾಗಿ ಕಾಣಿಸಬಹುದು. ಅನೇಕರಿಗೆ ಪವರ್ ಇಸ್ ಗುಡ್ ಎಂಬುದಾಗಿರಬಹುದು. ಅಧಿಕಾರ ಒಳ್ಳೆಯದು, ಅದನ್ನು ನಾವು ಸರಿಯಾದಂಥ ರೀತಿಯಲ್ಲಿ ನಾವು ಬಳಸಬೇಕು. ದೇವರ ವಾಕ್ಯ ಶಿಷ್ಯತ್ವದಲ್ಲಿ ಅಥವಾ ಯೇಸು ಸ್ವಾಮಿ ಶಿಷ್ಯರಾದಂಥ ನಾವು ಅಧಿಕಾರ ಅಂದರೆ ಏನು? ವಾಟ್ ಈಸ್ ಪವರ್? ಅಧಿಕಾರವನ್ನು ಹಿಡಿಯುವುದಕ್ಕೆ ನಾನು ಏನು ಮಾಡಬೇಕು ಎಂಬುದಾಗಿ ಆಲೋಚನೆ ಮಾಡ್ತಾ ಇದ್ದೀನೋ, ಅಥವಾ ನಾನು ಯೇಸು ಸ್ವಾಮಿಯ ಶಿಷ್ಯನಾಗುವುದಕ್ಕೆ ಏನು ಮಾಡ್ತಾ ಇದ್ದೇನೆ ಎಂಬುದಾಗಿ ಆಲೋಚನೆ ಮಾಡ್ತಾ ಇದ್ದೇವೋ? ನೋಡಿ, ಜಬದಾಯನ ಮಕ್ಕಳು ಒಂದು ರೀತಿಯಲ್ಲಿ ಕುಟುಂಬ ರಾಜಕಾರಣ, ಫ್ಯಾಮಿಲಿ ಪಾಲಿಟಿಕ್ಸ್. ಅನೇಕ ಸಂದರ್ಭಗಳಲ್ಲಿ, ಅದು ನಮ್ಮ ದೇಶಗಳಲ್ಲಿ ನಾವು ನೋಡಬೇಕಾದರೆ ಕುಟುಂಬ ರಾಜಕಾರಣ ಎಲ್ಲ ಪಕ್ಷದಲ್ಲೂ ಇದೆ, ಎಲ್ಲ ಸ್ಥಳಗಳಲ್ಲೂ ಇದೆ, ಎಲ್ಲ ಸಂಸ್ಥೆಗಳಲ್ಲೂ ಇಲ್ಲಿದೆ, ಎಲ್ಲ ಸಭೆಗಳಲ್ಲೂ ನಾವು ಅದನ್ನು ಕಾಣ್ತೇವೆ. ಒಂದೇ ಕುಟುಂಬದವರು, ಒಂದೇ ವರ್ಗದವರು ಎಲ್ಲವನ್ನು ಆಕ್ರಮಿಸುವಂತಹ, ಎಲ್ಲವನ್ನು ತನಗೆ ಸೇರಿಸಿಕೊಳ್ಳುವಂತಹ ಪದ್ಧತಿಯನ್ನು ನಾವು ಶತಮಾನಗಳಿಂದ ನೋಡಿಕೊಂಡು ಬಂದಿದ್ದೇವೆ. ಇಟ್ ಇಸ್ ನಾಟ್ ಎ ನ್ಯೂ ಥಿಂಗ್. ಇದೇನು ಹೊಸದಲ್ಲ. ಸ್ವಾಮಿ ಶಿಷ್ಯತ್ವದಲ್ಲಿ ಕುಟುಂಬದ ರಾಜಕಾರಣ ಬೇಡ ಎಂಬುದಾಗಿ ಹೇಳ್ತಾರೆ. ನೋಡಿ, ಯೇಸು ಸ್ವಾಮಿಗೆ 12 ಮಂದಿ ಶಿಷ್ಯರೂ ಸಹ ಸಮಾನರು. ಅಥವಾ ಕೇವಲ 12 ಮಂದಿ ಶಿಷ್ಯರು ಮಾತ್ರ ಅಲ್ಲ, ಯೇಸುವನ್ನು ಹಿಂಬಾಲಿಸಿದಂಥ ಅಗಾಧ ಶಿಷ್ಯರೂ ಸಹ ಸಮಾನ. ಯೇಸು ಯಾವತ್ತೂ ಸಹ ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣವನ್ನು ಕೊಡಲಿಲ್ಲ. ಸಮಾನವಾದಂತಹ ನ್ಯಾಯವನ್ನು ಪ್ರತಿಯೊಬ್ಬರಿಗೆ ಬೋಧಿಸಿದ. ಶಿಷ್ಯತ್ವ ಹಾಗೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಶಿಷ್ಯತ್ವ ಎಂಬುದಾಗಿ ಹೇಳುವಾಗ ಸಮಾನ ಹಂಚಿಕೆ, ಪ್ರತಿಯೊಬ್ಬರೂ ಸಮಾನವಾದಂಥ ರೀತಿಯಲ್ಲಿ ಹಂಚಿಕೊಳ್ಳಬೇಕು. ಯಾರು ಮೊದಲು, ಯಾರು ಕೊನೆ, ಅಥವಾ ಯಾರು ಕೊನೆ ಯಾರು ಮೊದಲು ಎನ್ನುವಂಥದ್ದನ್ನು ಸ್ವಾಮಿಯಲ್ಲಿ ನಿರಾಕರಣೆ ಮಾಡ್ತಾರೆ. ಶಿಷ್ಯತ್ವ ಎಂಬುದಾಗಿ ಹೇಳುವಾಗ ಏರಿಕೆ ಕ್ರಮ ಅಲ್ಲ, ಅಸೆಂಡಿಂಗ್ ಅಲ್ಲ, ಬದಲು ಡಿಸೆಂಡಿಂಗ್, ಮೇಲಿನಿಂದ ಕೆಳಗೆ ಇಳಿಯುವಂಥದ್ದು. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿ ಅವರಿಗೆ ಹೇಳ್ತಾರೆ ಸುಂದರವಾದಂಥ ಒಂದು ಮಾತು. ಆದರೆ ಯೇಸು ಅವರನ್ನು, ನೀವು ಬೇಡಿಕೊಂಡದ್ದು ಏನೆಂದು ನಿಮಗೆ ತಿಳಿಯದು. ನಾನು ಕುಡಿಯುವ ಪಾತ್ರೆಯಲ್ಲಿ ಕುಡಿಯುವುದು ನಿಮ್ಮಿಂದಾದೀತೆ, ನನಗಾಗುವ ಸ್ನಾನದೀಕ್ಷೆಯನ್ನು ಹೊಂದುವುದು ನಿನ್ನಿಂದಾಗೀತೆ ಎಂದು ಕೇಳಲು ಅವರು ಆಗುವುದು ಅಂದರು. ಆಗ ಯೇಸು ಅವರಿಗೆ, ನಾನು ಕುಡಿಯುವ ಪಾತ್ರೆಯಲ್ಲಿ ಕುಡಿಯುವಿರಿ, ನನಗಾಗುವ ಸ್ನಾನವು ನಿನಗಾಗುವುದು. ಆದರೆ ನನ್ನ ಬಲಗಡೆಯಲ್ಲಾದರೂ ಎಡಗಡೆಯಲ್ಲಾದರೂ ಕೂತುಕೊಳ್ಳುವಂತೆ ಅನುಗ್ರಹ ಮಾಡುವುದು ನನ್ನದಲ್ಲ, ಅದು ಯಾರಿಗೆಂದು ಸಿದ್ಧಪಡಿಸಿತೋ ಅವರಿಗೆ ಸಿಕ್ಕುವುದು. ಅಂದರೆ ಯೇಸು ಸ್ವಾಮಿ ಇಲ್ಲಿ ಹೇಳ್ತಾರೆ, ಶಿಷ್ಯರು ಎಂಬುದಾಗಿ ಹೇಳುವಾಗ ಅದು ಸಮಾನವಾದಂಥ ರೀತಿಯಲ್ಲಿ ಫೇವರಿಸಮನ್ನು ತೋರಿಸಲಿಲ್ಲ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಹಾಗಾದರೆ ಶಿಷ್ಯತ್ವದಲ್ಲಿ ಫೇವರಿಸಮ್ ಬೇಡ. ಶಿಷ್ಯತ್ವದಲ್ಲಿ ಸಮಾನ ಹಂಚಿಕೆ, ಈಕ್ವಲ್ ಶೇರಿಂಗ್ ಆಫ್ ಲವ್. ಯೇಸು ಸ್ವಾಮಿ ಸಮಾನವಾದಂಥ ರೀತಿಯಲ್ಲಿ ತನ್ನ ಪ್ರೀತಿಯನ್ನು ಹಂಚುತ್ತಾನೆ, ಸಮಾನವಾದಂಥ ರೀತಿಯಲ್ಲಿ ಪ್ರತಿಯೊಬ್ಬರಿಗೆ ನ್ಯಾಯವನ್ನು ಒದಗಿಸಿಕೊಡುವ ಆತನಾಗಿದ್ದಾನೆ. ಹಾಗಾದರೆ ನೀನು ಶಿಷ್ಯನಾಗಬೇಕಾದ್ರೆ ನಾನು ಪ್ರತಿಯೊಬ್ಬರಿಗೂ ನ್ಯಾಯವನ್ನು ದಯಪಾಲಿಸಿಕೊಡಬೇಕು.
ಪ್ರತಿಯೊಬ್ಬರಿಗೂ ಸಮಾನವಾದಂಥ ರೀತಿಯ ಸ್ಥಾನಮಾನಗಳನ್ನು ನಾನು ಒದಗಿಸಿಕೊಡಬೇಕು. ಪ್ರತಿಯೊಬ್ಬರನ್ನು ಸಮಾನವಾದಂಥ ರೀತಿಯಲ್ಲಿ ನೋಡಬೇಕು. ಪ್ರತಿಯೊಬ್ಬರನ್ನು ಸಮಾನವಾದಂಥ ರೀತಿಯಲ್ಲಿ ಪ್ರೀತಿಸಿದಾಗ ಮಾತ್ರ ನೀನು ಯೇಸು ಸ್ವಾಮಿಯ ಶಿಷ್ಯನಾಗುವುದಕ್ಕೆ ಸಾಧ್ಯ. ಕ್ರೈಸ್ತನಾಗಿ ನನ್ನ ರಿಜಿಸ್ಟ್ರಲ್ಲಿ ನಾನು ಕ್ರೈಸ್ತನಾಗಿರಬಹುದು, ಅಥವಾ ನನ್ನ ದೇವಾಲಯದ ಪುಸ್ತಕಗಳಲ್ಲಿ ನಾನು ಕ್ರೈಸ್ತನಾಗಿರಬಹುದು, ನನ್ನ ಹೆಸರುಗಳಲ್ಲಿ ನಾನು ಕ್ರೈಸ್ತನಾಗಿರಬಹುದು, ನನ್ನ ಸಂಸ್ಕಾರಗಳಲ್ಲಿ ನಾನು ಕ್ರೈಸ್ತನಾಗಿರಬಹುದು. ಅದಕ್ಕೆ ಸ್ವಾಮಿ ಅವ್ರಿಗೆ ಹೇಳ್ತಾರೆ, ನಾನು ಕುಡಿಯುವಂಥ ಪಾತ್ರೆಯಲ್ಲಿ ನೀವು ಕುಡಿಯಬಹುದು, ಅಥವಾ ನಾನು ಸ್ನಾನದೀಕ್ಷೆಯನ್ನು ಹೊಂದುವುದು ನೀವು ಹೊಂದಬಹುದು. ಆದರೆ ನಾನು ಅದನ್ನು ದಯಪಾಲಿಸಿಕೊಡುವುದಕ್ಕೆ ಸಾಧ್ಯ ಇಲ್ಲ. ಅದು ಯಾರಿಗೆ ಅನುಗ್ರಹವಾಗ್ತದೋ, ಯಾರಿಗೆ ಸಿದ್ಧಪಡಿಸ್ತದೋ ಅವರಿಗೆ ಅದು ಸಿಕ್ಕುವಂಥದ್ದು. ನನ್ನ ಪ್ರೀತಿಯ ಸ್ನೇಹಿತರೆ, ಹಾಗಾದರೆ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತಾರೆ, ಶಿಷ್ಯತ್ವದಲ್ಲಿ ಯಾವಾಗಲೂ ಫೇವರಿಸಮ್ ಬೇಡ. ಶಿಷ್ಯತ್ವದಲ್ಲಿ ಈಕ್ವಾಲಿಟಿಯನ್ನು ಬಗ್ಗೆ ಮಾತನಾಡ್ತಾ ಇದ್ದಾರೆ. ಶಿಷ್ಯತ್ವದಲ್ಲಿ ಪ್ರತಿಯೊಬ್ಬರನ್ನ ಸಮಾನವಾಗಿ ನೀವು ಗಮನಿಸಬೇಕು, ನೋಡಬೇಕು. ಆಗ ಮಾತ್ರ ನೀನು ಯೇಸುವಿನ ಶಿಷ್ಯನಾಗುವುದಕ್ಕೆ ಸಾಧ್ಯ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಅನೇಕ ಸಂದರ್ಭಗಳಲ್ಲಿ ನಾವು ಯೇಸುವನ್ನು ಬಹಳವಾಗಿ ಪ್ರೀತಿ ಮಾಡ್ತಾ ಇದ್ದೇವೆ, ಯೇಸು ಸ್ವಾಮಿಯ ಸೇವೆಯನ್ನು ಮಾಡ್ತಾ ಇದ್ದೇವೆ, ನನಗೆ ಸ್ವಾಮಿ ದೊಡ್ಡ ಪದವಿಯನ್ನು ಕೊಡ್ತಾರೆ ಎನ್ನುವಂಥ ಆಲೋಚನೆಯಲ್ಲಿದ್ದರೆ ಅದು ನಮ್ಮ ತಪ್ಪು ಗ್ರಹಿಕೆ. ಯೇಸು ಸ್ವಾಮಿಯ ಜೊತೆ ಶಿಷ್ಯರಿಗೆ ಸ್ವಾಮಿ ಹೇಳಿದಂಥ ಮಾತು, ನೀವು ನಿಮ್ಮನ್ನು ಮಹಾಪದವಿಗೆ ಕೊಡುವಂತಹ ರೀತಿಯಲ್ಲಿ ನಾನು ಕೊಡುವುದಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ಅನುಗ್ರಹವಾಗ್ತದೋ ಅವರಿಗೆ ಸಿಗ್ತದೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಹಾಗಾದರೆ ಸ್ವಾಮಿ ಹೇಳುವಂಥ ಮಾತು ಏನಂತ ಹೇಳಿದ್ರೆ 42ನೇ ವಚನದಲ್ಲಿ ತುಂಬ ಅದ್ಭುತವಾಗಿ ಹೇಳ್ತಾರೆ. ಸ್ವಾಮಿ ಅವರನ್ನು ಹತ್ತಿರಕ್ಕೆ ಕರೀತಾರೆ, ಶಿಷ್ಯರನ್ನು ಬಹಳ ಹತ್ತಿರಕ್ಕೆ ಕರೀತಾರೆ, ಅವರಲ್ಲಿರುವಂಥ ಎಲ್ಲ ಕಲ್ಪನೆಗಳನ್ನು ತೆಗೆದು ಹಾಕ್ತಾರೆ. ಇವತ್ತು ನಮ್ಮಲ್ಲೂ ಸಹ ಸರ್ವಿಸ್ ಅಂದರೆ ಏನು, ಸೇವೆ ಅಂದರೆ ಏನು, ಇದು ನಮ್ಮ ಕಲ್ಪನೆ. ಲೋಕದ ಕಲ್ಪನೆಗಳು ಬೇರೆ ಇದೆ. ನಾನು ಅಧಿಕಾರವನ್ನು ಹಿಡಿಯಬೇಕೆಂಬುದಾಗಿ ಹೇಳುವಾಗ ಅದು ಲೋಕದ ಕಲ್ಪನೆ. ದ ಬಿಬ್ಲಿಕಲ್ ಕಾನ್ಸೆಪ್ಟ್ ಏನು, ಅಥವಾ ಬೈಬಲ್ ನಮಗೆ ಯಾವ ಪರಿಕಲ್ಪನೆಗಳನ್ನು ನಮ್ಮ ಮುಂದೆ ಇಡ್ತದೆ. ಇವತ್ತು ಈ ಕೊಡುವಂಥ ಪರಿಕಲ್ಪನೆಗಳು ಯಾವುದೇ ರೀತಿಯಾದಂಥ ಸಂವಿಧಾನದಲ್ಲೂ ಇದನ್ನು ಹೇಳುವುದಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾದಂತಹ ಸಾಮಾಜಿಕ ನ್ಯಾಯದ ಕುರಿತಾಗಿ, ಅಧಿಕಾರದ ಕುರಿತಾಗಿ ಸ್ವಾಮಿ ಇಲ್ಲಿ ಮಾತನಾಡುವಂಥವರಾಗಿದ್ದಾರೆ. ಸ್ವಾಮಿಯ ಶಿಷ್ಯತ್ವದಕ್ಕೆ ಬೆಲೆ ತೆರುವಂಥದಕ್ಕೆ ಸ್ವಾಮಿ ಅದ್ಭುತವಾಗಿ ಹೇಳುವಂಥ ಮಾತು ಏನಂತ ಹೇಳಿದ್ರೆ 42ನೇ ವಚನ, ಸ್ವಾಮಿಯವರನ್ನು ಹತ್ತಿರಕ್ಕೆ ಕರೆದು ಜನಗಳನ್ನಾಳಿಸಿಕೊಳ್ಳುವವರೆನ್ನುವವರು ಅವರ ಮೇಲೆ ಅಹಂಕಾರದಿಂದ ದೊರೆತನ ಮಾಡ್ತಾರೆ. ನೀವು ನೋಡಿದ್ದೀರಿ, ಜನಗಳನ್ನು ಆಳುವಂಥವರು, ಜನಗಳ ಮೇಲೆ ಅಧಿಕಾರ ಮಾಡುವಂಥವರು ಅವರು ಅಹಂಕಾರದಿಂದ ದೊರೆತನ ಮಾಡ್ತಾರೆ. ನಾವು ನೋಡಿದ್ದೇವೆ, ರಾಜರ ಅರಸರುಗಳು ಅನೇಕ ಕಿಂಗ್ಡಮ್ಗಳನ್ನು ನಾವು ನೋಡಿದ್ದೇವೆ. ರೋಮನ್ ಕಿಂಗ್ಡಮ್ ಅಥವಾ ಗ್ರೀಕ್ ಕಿಂಗ್ಡಮ್, ಬ್ರಿಟಿಷ್ ಕಿಂಗ್ಡಮ್, ತುಂಬ ದೊಡ್ಡ ದೊಡ್ಡ ಸೂರ್ಯ ಮುಳುಗದಂತಹ ದೇಶಗಳಿಲ್ಲ ಎಂಬುದಾಗಿ ಹೇಳಿದಂಥ ಬ್ರಿಟಿಷ್ ಕಿಂಗ್ಡಮ್, ಎಲ್ಲ ಇಡೀ ಪ್ರಪಂಚವನ್ನು ಆಕ್ರಮಿಸಿದಂತಹ ಅಲೆಕ್ಸಾಂಡರ್ ದ ಗ್ರೇಟ್, ಅಥವಾ ರೋಮ್ ಇಡೀ ಪ್ರಪಂಚದ ಮೇಲೆ ಅಧಿಕಾರವನ್ನು ನಡೆಸಿದಂತಹ ಎಲ್ಲರನ್ನ ನೀವು ನೋಡಿದ್ದೀರಿ. ಅವರೆಲ್ಲರೂ ಅಹಂಕಾರದಿಂದ ದೊರೆತನ ಮಾಡ್ತಾರೆ. ದೊರೆಗಳು, ಇದು ಲೋಕದ ಒಂದು ಕಾನ್ಸೆಪ್ಟ್. ದೊರೆತನ ಮಾಡ್ತಾರೆ ಮತ್ತು ಅವರಲ್ಲಿ ದೊಡ್ಡವರು ಬಲಾತ್ಕಾರದಿಂದ ಅಧಿಕಾರ ನಡೆಸ್ತಾರೆ. ಒಂದು ಕಡೆ ದೊರೆತನ ಮಾಡ್ತಾರೆ, ಇನ್ನೊಂದು ಕಡೆ ಬಲಾತ್ಕಾರದಿಂದ ಅಧಿಕಾರ ನಡೆಸ್ತಾರೆ. ಇದು ನಮಗೆ ಬಂದ ಅಧಿಕಾರ. ಅನೇಕರು ಹೇಳ್ತಾರೆ, ಪವರ್ ಇಸ್ ಎ ಪಾಯ್ಸನ್. ಅಧಿಕಾರ ಎನ್ನುವಂಥದ್ದು ನಮ್ಮನ್ನು ಮರಣಕ್ಕೆ ನಡೆಸ್ತದಂತೆ. ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮಲ್ಲಿ ಅನೇಕ ವಿಷಯಗಳನ್ನು ನಮ್ಮಲ್ಲಿಟ್ಟು ನಮ್ಮ ವ್ಯಕ್ತಿತ್ವಗಳನ್ನು ಅದು ಹಾಳು ಮಾಡುವುದಕ್ಕೆ. ಹಾಗಾದರೆ ಅಧಿಕಾರ ತಪ್ಪ? ಖಂಡಿತವಾಗಿಲ್ಲ. ಅಧಿಕಾರ ಒಂದು ರೀತಿಯಲ್ಲಿ ಖಡ್ಗದ ರೀತಿಯಲ್ಲಿ, ಅದನ್ನು ಯಾವ ರೀತಿಯಲ್ಲಿ ನಾನು ಬಳಸ್ತೇನೆ, ರಕ್ಷಣೆಗೆ ಬಳಸ್ತೇನೋ ಅಥವಾ ಕೊಲ್ಲುವುದಕ್ಕೆ ಬಳಸ್ತೇನೋ, ಅದಕ್ಕೆ ಅಡಿಗೆ ಮಾಡುವುದಕ್ಕೆ
ಆಯುಧವಾಗಿ ಬಳಸ್ತೀಯನೋ? ಯಾವುದಕ್ಕೆ ನೀನು ಬಳಸ್ತೀಯ? ನನ್ನ ಪ್ರೀತಿಯ ಸಹೋದರ, ಸ್ವಾಮಿ ಇದನ್ನು ಹೇಳ್ತಾರೆ. ಒಬ್ಬರು ದೊರೆತನ ಮಾಡ್ತಾರೆ, ಇನ್ನೊಬ್ಬರು ಅಧಿಕಾರ ನಡೆಸ್ತಾರೆ, ದೊಡ್ಡವರು ಬಲಾತ್ಕಾರದಿಂದ. ಆದರೆ ನಿಮ್ಮಲ್ಲಿ ಹಾಗಿರಬಾರದು. ಇದು ಯೇಸು ಸ್ವಾಮಿಯ ಸೂತ್ರ, ಶಿಷ್ಯತ್ವದ ಸೂತ್ರ. ಸ್ವಾಮಿ ಹೇಳ್ತಾರೆ, ನೀವು ನೋಡಿದ್ದೀರಿ, ಅಧಿಕಾರಿಗಳನ್ನು ನೋಡಿದ್ದೀರಿ. ಯಾಕಂತ ಹೇಳಿದ್ರೆ ರೋಮ್ ಸಾಮ್ರಾಜ್ಯ ಯೆರೂಸಲೇಮ್ ಮತ್ತು ಗಲಿಲಾಯ ಪಾಲಿಸ್ತೇನನ್ನು ಸಂಪೂರ್ಣವಾಗಿ ಈ ರೀತಿಯಲ್ಲಿ ಅಧಿಕಾರ ಮಾಡ್ತಾ ಇತ್ತು. ಸ್ವಾಮಿ ಯುದ್ಧ ಮಾಡಿ ಎಲ್ಲರನ್ನ ಬಿಡಿಸ್ತಾನೆ, ಯುದ್ಧಗಾರ, ಅಧಿಕಾರ ನಡೆಸ್ತಾನೆ ಎಂಬುದಾಗಿ ಶಿಷ್ಯರು ತಪ್ಪು ಗ್ರಹಿಕೆ ಆದರೆ ಸ್ವಾಮಿ ಪರಲೋಕದ ಅಧಿಕಾರದ ಸೂತ್ರವನ್ನು ಅಲ್ಲಿ ಇಡುವಂಥವರಾಗಿದ್ದಾರೆ. ಹಾಗಾದರೆ ನನ್ನ ಪ್ರೀತಿಯ ಸ್ನೇಹಿತರೆ, ಶಿಷ್ಯತ್ವ ಎಂಬುದಾಗಿ ಹೇಳುವಾಗ ಅದೊಂದು ಇಳಿಕೆಯ ಕ್ರಮ. ನಾನು ಕೆಳಗೆ ಇಳಿಬೇಕು, ಅಥವಾ ನನ್ನ ಅಹಂಕಾರದಿಂದ ನಾನು ಕೆಳಗೆ ಇಳಿಬೇಕು, ನನ್ನ ಅಧಿಕಾರವನ್ನು ಬಿಟ್ಟು ನಾನು ಕೆಳಗೆ ಇಳಿಬೇಕು. ಅಧಿಕಾರ ಶಾಶ್ವತ ಅಲ್ಲ, ಜೀವನವೇ ಶಾಶ್ವತ ಅಲ್ಲ. ಇನ್ನು ಅಧಿಕಾರ, ವೈಭೋಗ ಇದು ಯಾವುದು ಶಾಶ್ವತವಲ್ಲ. ಈ ಲೋಕದ ಒಂದು ವೇಗದಲ್ಲಿ ನಾವು ಸಹ ಮುಂದೆ ಮುಂದೆ ಹೋಗ್ತೇವೆ. ಸ್ವಾಮಿ ಅಲ್ಲಿ ಹೇಳ್ತಾರೆ, ಆದರೆ ನಿಮ್ಮಲ್ಲಿ ಆಗಿರಬಾರದು, ನಿಮ್ಮಲ್ಲಿ ದೊಡ್ಡವನಾಗಿರಬೇಕೆಂದು ನಿಮ್ಮ ಸೇವಕನಾಗಿರಬೇಕು. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಯೇಸು ಸ್ವಾಮಿ ನುಡಿದಂತೆ ನಡೆದಂತಹ ವಾಕ್ಯ ಇದು. ನಾವು ಅನೇಕ ಸಾರಿ ನುಡಿತೇವೆ, ನಡೆಯೋದಿಲ್ಲ. ನಾವು ನುಡಿಯುವಂಥವರು ಮಾತ್ರ, ನಡೆಯುವಂಥವರಲ್ಲ. ಸ್ವಾಮಿ ನುಡಿದಂತೆ ನಡೆದವನು, ನಡೆದಂತೆ ನುಡಿದವನು. ಯೇಸು ಸ್ವಾಮಿಯ ಆ ಶಿಷ್ಯರ ಕಾಲುಗಳನ್ನು ತೊಳೆಯುವಂಥದ್ದನ್ನು ನಾವು ನೋಡ್ತೇವೆ. ಯೇಸು ಸ್ವಾಮಿ ತನ್ನ ಪಾವುಳವನ್ನು ತೆಕ್ಕೊಂಡು, ಬೋಗಣಿಯನ್ನು ತಗೊಂಡು ತನ್ನ ಶಿಷ್ಯರ ಕಾಲುಗಳನ್ನು ತೊಳಿತಾನೆ, ತನ್ನ ಶಿಷ್ಯರ ಕುರಿತಾಗಿ ಆರೈಕೆ ಮಾಡ್ತಾನೆ, ಕತ್ತೆ ಮೇಲೆ ಪ್ರವೇಶ ಮಾಡ್ತಾನೆ. ಸ್ವಾಮಿ ಜನರೊಟ್ಟಿಗೆ ಕೆಲಸ ಮಾಡ್ತಾನೆ, ಜನರೊಟ್ಟಿಗೆ ಪ್ರಯಾಣ ಮಾಡ್ತಾನೆ, ಕುಷ್ಠರೋಗಿಗಳೊಟ್ಟಿಗೆ ಪ್ರಯಾಣ ಮಾಡ್ತಾನೆ, ಸಮಾಜದ ವ್ಯಕ್ತಿಗಳೊಟ್ಟಿಗೆ ವ್ಯವಹಾರ ಮಾಡ್ತಾನೆ. ಹಾಗಾದರೆ ಸ್ವಾಮಿ ನುಡಿದಂತೆ ನಡೆದಂತಹ ಸ್ವಾಮಿ. ಇವತ್ತು ನಾವು ಸಹ ಯೇಸು ಸ್ವಾಮಿಯ ಶಿಷ್ಯರಾಗುವುದಕ್ಕೆ ನಮಗೆ ದೊಡ್ಡ ಭಾಗ್ಯ ಕೊಟ್ಟಿದ್ದಾನೆ. ಹಾಗಾದರೆ ನಾನು ದೊಡ್ಡವನಾಗಿರಬೇಕೆಂದಿರುವ ನಾನು ನಿಮ್ಮಲ್ಲಿ ಸೇವಕನಾಗಿರಬೇಕು. ಈ ಸೇವಕಂದ್ರೇನು? ನಾವು ಅತಿ ಹೆಚ್ಚು ಬಳಸುವಂಥ ಪದ ಸೇವಕರು, ಸಭಾಪಾಲಕರು, ಸೇವಕರು, ಸಭೆಯಲ್ಲಿ ಕೆಲಸ ಮಾಡುವಂಥವರಿಗೆ ಸೇವಕರು, ದೇವರ ವಾಕ್ಯವನ್ನು ಸಾರುವುದಕ್ಕೆ ಸೇವಕರು. ಆಧ್ಯಾತ್ಮಿಕವಾದಂತಹ ಕೆಲಸ ಮಾಡುವಂಥವರಿಗೆ ಮಾತ್ರ ಸೇವಕರಲ್ಲ, ಬದಲು ತನ್ನನ್ನು ತಾನು ನಿರಾಕರಿಸಿಕೊಂಡು ಕೆಲಸ ಮಾಡುವಂಥವನು ಸೇವಕ ಆಗ್ತಾನೆ. ಪ್ರಾರ್ಥನೆ ಮಾಡಿದ್ರೆ ನಾವು ಸೇವಕರಾಗುವುದಕ್ಕೆ ಸಾಧ್ಯ ಇಲ್ಲ. ಉತ್ತಮವಾದಂಥ ವಾಕ್ಯ ಸಂದೇಶ ಕೊಟ್ಟರೆ ನಾನು ಸೇವಕ ಆಗುವುದಕ್ಕೆ ಸಾಧ್ಯ ಇಲ್ಲ. ಅಥವಾ ನನ್ನ ಬಾಡಿ ಲ್ಯಾಂಗ್ವೇಜಲ್ಲಿ ನಾನು ಕುಳಿತುಕೊಂಡ್ರೆ ನಾನು ಸೇವಕನಾಗುವುದಕ್ಕೆ ಸಾಧ್ಯ ಇಲ್ಲ. ಬದಲು ನನ್ನ ಸ್ಥಳವನ್ನು ಬಿಟ್ಟು ನಾನು ಕೆಲಸ ಮಾಡುವಾಗ ಮಾತ್ರ ನಾನು ಸೇವಕನಾಗುವುದಕ್ಕೆ ಸಾಧ್ಯ. ಮತ್ತು ಸೇವಕರು ಅಂತ ಪರಿಕಲ್ಪನೆ ಅಂತ ಹೇಳಿದ್ರೆ ವಾಕ್ಯ ಸಂದೇಶ ಕೊಡುವವರು, ಪ್ರಾರ್ಥನೆ ಮಾಡುವಂಥವರು, ಜೋರಾಗಿ ಹಾಡುವಂಥವರು, ಇವರು ಮಾತ್ರ ಸೇವಕರು. ಇಲ್ಲಿ ಸ್ವಾಮಿ ಹೇಳುವಂಥ ಸೇವೆ ಅಂತ ಹೇಳುವಾಗ, ಸೇವಕ್ ಎಂಬುದಾಗಿ ಹೇಳುವಾಗ, ಐ ಆಮ್ ರೆಡಿ ಟು ಸರ್ವ್. ನಿಮಗೇನು ಅಗತ್ಯತೆ ಇದೆ, ಐ ಆಮ್ ರೆಡಿ ಟು ಸರ್ವ್. ಶಿಷ್ಯತ್ವ ಅದು ಸೇವಕನಾಗಬೇಕಾಗಿದೆ. ಶಿಷ್ಯತ್ವ ಎಂಬುದಾಗಿ ಹೇಳುವಾಗ ನನ್ನನ್ನು ನಾನು ನಿರಾಕರಿಸಿಕೊಳ್ಳಬೇಕಾಗಿದೆ. ನನ್ನ ಪ್ರೀತಿಯ ಸ್ನೇಹಿತರೆ, ಬಹಳ ಕಠಿಣವಾದಂಥ ಸವಾಲು, ಕಠಿಣವಾದಂತಹ ಒಂದು ಆತಿಥ್ಯವನ್ನು ಸ್ವಾಮಿ ನಮ್ಮ ಮುಂದೆ ಇಡ್ತಿದ್ದಾರೆ. ಆರ್ ಯು ರೆಡಿ? ನಾನು ನೀನು ಸಿದ್ಧ ಆಗಿದ್ದೇನೋ? ಸೇವಕ ಎಂಬುದಾಗಿ, ನಾನು ಸಭಾ ಸೇವಕ ಎಂಬುದಾಗಿ ಕರೆಸಿಕೊಳ್ಳುವುದಕ್ಕೆ ನನಗೆ ಬಹಳ ಆಸಕ್ತಿ. ಆದರೆ ನಿಜವಾಗಿ ನಾನು ಸೇವಕನಾಗಿದ್ದೇನೋ? ಸಭೆಯಲ್ಲಿ ಕೆಲಸ ಮಾಡುವುದಕ್ಕೆ ಬಹಳ ಆಸಕ್ತಿ. ನಿಜವಾಗಿಯೂ ನಾನು ಸೇವಕನಾಗಿದ್ದೇನೋ? ನಾನು ಕ್ರೈಸ್ತನಾಗಿ ಜೀವಿಸ್ತಾ ಇದ್ದೇನೆ, ನಿಜವಾಗಿಯೂ ನಾನು ಸೇವಕನಾಗಿದ್ದೇನೋ? ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಸೇವಕ ಅಂದರೆ ರೆಡಿ ಟು ಸರ್ವ್. ನಾನು ನಿನ್ನ ಸೇವೆಯಲ್ಲಿ ನಿರತನಾಗ್ತೇನೆ.
ಸ್ವಾಮಿ ಹೇಳ್ತಾರೆ, ನೀನು ದೊಡ್ಡವನಾಗಿರಬೇಕೆಂದಿರುವವನು ನಿಮ್ಮ ಸೇವಕನಾಗಿರಬೇಕು. ಸೇವಕ ಎಂಬುದಾಗಿ ಹೇಳುವಾಗ ಅಟ್ ಎನಿ ಟೈಮ್, ಎನಿ ಮೂಮೆಂಟ್ ಐ ಆಮ್ ರೆಡಿ ಟು ಸರ್ವ್. ಇವತ್ತು ಹೋಟೆಲ್ಗಳಲ್ಲಿ ಸರ್ವೆಂಟ್ಸ್ ಇರ್ತಾರೆ, ಆದರೆ ಅವರಿಗೆ ದುಡ್ಡು ಕೊಡ್ತಾರೆ. ಆದರೆ ಇಲ್ಲಿ ಸ್ವಾಮಿ ಹೇಳುವಂಥ ಸೇವೆ ಎಂಬುದಾಗಿ ಹೇಳುವಾಗ ಯಾವುದೇ ಫಲಾಪೇಕ್ಷೆ ಮಾಡದೆ, ಯಾವುದೇ ಅಧಿಕಾರವನ್ನು ಅಪೇಕ್ಷೆ ಮಾಡದೆ ನೀನು ಸೇವಕನಾಗು. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಎಷ್ಟು ಕಠಿಣವಾದಂಥ ರೀತಿಯಲ್ಲಿ ಸವಾಲುಗಳು ನಮ್ಮ ಮುಂದೆ ಇದೆ. ಇವತ್ತು ನೀನು ಕ್ರೈಸ್ತನಾಗಿದ್ದೇನೆ, ಕ್ರೈಸ್ತ ಗುಣಗಳು ನನ್ನಲ್ಲಿದೆ, ಸಂಸ್ಕಾರಗಳಲ್ಲಿ ಭಾಗವಹಿಸ್ತಾ ಇದ್ದೇನೆ, ಸಭೆಯಲ್ಲಿ ನಾನು ಒಳ್ಳೆಯ ಸ್ಥಾನ ಇದೆ, ನಾನು ಸಮಾಜದಲ್ಲಿ ನನಗೆ ಒಳ್ಳೆಯ ಕುಟುಂಬ ಇದೆ, ಎಲ್ಲ ಇದೆ, ಸೇವಕನಾಗ್ತಾ ಇದ್ದೇನೋ? ಸ್ವಾಮಿ ಅದನ್ನು ನಮ್ಮ ಮುಂದೆ ಇಡ್ತಿದ್ದಾನೆ. ನಿಮ್ಮಲ್ಲಿ ಮೊದಲನೇವನಾಗಿರಬೇಕೆಂದರೂ ಎಲ್ಲರ ಆಳಾಗಿರಬೇಕು. ಒಂದು ಸೇವಕನಾಗಿರಬೇಕು, ಮತ್ತೊಬ್ಬನ ಆಳಾಗಿರಬೇಕು. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಎರಡು ದುಷ್ಟಾಂತ, ಎರಡು ವಿಶೇಷವಾದಂಥ ಕ್ಯಾರೆಕ್ಟರ್ಗಳನ್ನು ಸ್ವಾಮಿ ನಮ್ಮ ಮುಂದೆ ಇಡ್ತಾನೆ. ಚಾಯ್ಸ್ ಈಸ್ ಇವರ್ಸ್ ಅಂತ ಹೇಳೋಲ್ಲ, ಚಾಯ್ಸ್ ಈಸ್ ಅವರ್ಸ್. ಆಯ್ಕೆ ನಮ್ಮದು. ಯಾವುದನ್ನು ಆಯ್ಕೆ ಮಾಡ್ತೀರಲ್ಲಿ? ಸೇವಕನಾಗ್ತೀವೋ ಅಥವಾ ಆಳುಗಳಾಗ್ತೀವೋ? ಶಿಷ್ಯತ್ವದಲ್ಲಿ ಎರಡನ್ನು ಸ್ವಾಮಿ ನಮ್ಮ ಮುಂದೆ ಇಟ್ಟಿದ್ದಾನೆ. ಹಾಗಾದರೆ ನನ್ನ ಪ್ರೀತಿಯ ಸಹೋದರ, ಕಾಸ್ಟ್ ಆಫ್ ಡಿಸೈಪಲ್ಶಿಪ್. ಹಾಗಾದರೆ ನಾನು ಯೇಸು ಸ್ವಾಮಿ ಶಿಷ್ಯ ಎಂಬುದಾಗಿ ಕರೆಸಿಕೊಳ್ಬೇಕಾದ್ರೆ ಈ ಒಂದು ಗುಣಗಳನ್ನು, ಈ ಒಂದು ವಿಚಾರಗಳನ್ನು ನನ್ನ ಜೀವನದಲ್ಲಿ ನಾನು ಅಳವಡಿಸಿಕೊಂಡರೆ ಮಾತ್ರ ನಾನು ಯೇಸು ಸ್ವಾಮಿಯ ಶಿಷ್ಯನಾಗುವುದಕ್ಕೆ ಸಾಧ್ಯ. ಇಲ್ಲದಿದ್ದರೆ ಸಾಮಾನ್ಯವಾಗಿ ಶಿಷ್ಯರಾಗುವುದಕ್ಕೆ ಸ್ವಾಮಿ ಇದೆಲ್ಲವನ್ನು ಹೇಳ್ತಿದ್ದಾರೆ. ನಿನ್ನ ಹಣ ಬೇಡ, ಅಥವಾ ನಿನ್ನ ವಿದ್ಯಾವಂತಿಕೆ ಬೇಡ, ನಿನ್ನ ದೊಡ್ಡ ವಿಚಾರಗಳು ನನಗೆ ಬೇಡ, ಬದಲು ನೀನು ಸೇವಕನಾಗ್ತೀಯೋ ಆಳಾಗಿ ಕೆಲಸ ಮಾಡ್ತೀಯೋ? ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಮುಂದೆ ಅನೇಕ ನಿದರ್ಶನಗಳಿದೆ. ಅನೇಕ ನಿದರ್ಶನಗಳು ಮದರ್ ತೆರೆಸ್ಸಾ ಅವರು ಇರಬಹುದು, ಅಥವಾ ದೊಡ್ಡ ದೊಡ್ಡ ಮಿಷನರಿಗಳಿರಬಹುದು, ಯೇಸು ಸ್ವಾಮಿಯ ಶಿಷ್ಯರಿರಬಹುದು. ಇವರೆಲ್ಲರೂ ಸಹ ತಮ್ಮನ್ನು ತ್ಯಜಿಸಿಕೊಂಡು, ತಮ್ಮನ್ನು ನಿರಾಕರಿಸಿಕೊಂಡು, ತಮ್ಮ ಉದ್ಯೋಗಗಳನ್ನು ನಿರಾಕರಿಸಿ, ತಮ್ಮ ಅಸ್ತಿತ್ವಗಳನ್ನು ನಿರಾಕರಿಸಿ ಯೇಸು ಸ್ವಾಮಿಯನ್ನು ಹಿಂಬಾಲಿಸಿಕೊಂಡು ಹೋದರು. ಇವತ್ತು ಯೇಸು ಸ್ವಾಮಿ ನಿಮ್ಮನ್ನು ಕರೀತಾ ಇದ್ದಾನೆ. ನೀನು ನನ್ನ ಶಿಷ್ಯನಾಗ್ತಾ ಇದ್ದೀಯಾ? ನೀನು ನನ್ನ ಶಿಷ್ಯಳಾಗ್ತೀಯೋ? ಯಾವುದನ್ನು ನಿರಾಕರಿಸ್ತಾ ಇದ್ದೀಯಾ? ನೀನು ಸೇವಕನಾಗಿ ಬದುಕಬೇಕು, ಎಲ್ಲರ ಆಳಾಗಿರಬೇಕು. ಇದು ಕಠಿಣ ಪ್ರೀತಿಯ ಸ್ನೇಹಿತರೆ. ನಾಯಕ ಆಗೋದು ಬಹಳ ಸುಲಭ. ನಾಯಕರಾಗುವಂಥದ್ದು ವಿತಿನ್ ಅ ಸೆಕೆಂಡ್ ನಾವು ಹುಟ್ಟಿಕೊಳ್ಳಬಹುದು, ಅಥವಾ ನಾವೇ ಬೆಳೆಸಿಕೊಳ್ಳಬಹುದು, ಅಥವಾ ಜನರು ನಮ್ಮನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಇದೆಲ್ಲವೂ ನಾಯಕರಾಗಬಹುದು. ಆದರೆ ಸೇವಕನಾಗುವಂಥದ್ದು ಮತ್ತೊಬ್ಬರು ಹೇಳಿದರೆ ಆಗುವುದಕ್ಕೆ ಸಾಧ್ಯ ಇಲ್ಲ, ಅಥವಾ ಮತ್ತೊಬ್ಬರು ನೋಡಿದರೆ ಆಗುವುದಕ್ಕೆ ಸಾಧ್ಯ ಇಲ್ಲ. ಬದಲು ನಾನೇ ನನ್ನ ಜೀವಿತದಲ್ಲಿ ಬದಲಾವಣೆಗೆ ಅವಕಾಶ ಕೊಟ್ಟಾಗ ಮಾತ್ರ ಆಗುವುದಕ್ಕೆ ಸಾಧ್ಯ. ಹಾಗಾದರೆ ಶಿಷ್ಯತ್ವ ಅದು ಇಳಿಕೆಯ ಕ್ರಮ. ನೋಡಿ, ಸೇವಕ ಆಳು. ನಾನು ಈ ಸ್ಥಿತಿಗೆ ಬಂದಾಗ ಮಾತ್ರ ಶಿಷ್ಯನಾಗುವುದಕ್ಕೆ ಸಾಧ್ಯ. ಸ್ವಾಮಿ ತನ್ನ ಮಿಷನ್ ಸ್ಟೇಟ್ಮೆಂಟನ್ನು ಹೇಳ್ತಾರೆ, ಮನುಷ್ಯ ಕುಮಾರನು ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಹಾಗಾದರೆ ಯೇಸು ಸ್ವಾಮಿ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ. ಸ್ವಾಮಿಗ ನೀವು ಎಲ್ಲ ಹಂತಗಳಲ್ಲಿ ಸ್ವಾಮಿ ಸೇವೆ ಮಾಡುತ್ತಾ ಹೋದರು. ಯೇಸು ಸ್ವಾಮಿ ಮಾಡಿದಂಥ ಸೇವೆಗಳು ಕೇವಲ ವಾಕ್ಯ ಸಂದೇಶಕ್ಕೆ, ಪ್ರಾರ್ಥನೆಗೆ, ಇದಕ್ಕೆ ಸೀಮಿತವಾಗಿರಲಿಲ್ಲ. ಸ್ವಾಮಿಯ ಸೇವೆ ತನ್ನನ್ನು ತಾನು ನಿರಾಕರಿಸಿಕೊಂಡು, ದೇವಕುಮಾರ ಮನುಷ್ಯ ಕುಮಾರ ಎನ್ನುವಂಥದ್ದು ನಿರಾಕರಿಸಿಕೊಂಡು ದೇವಕುಮಾರನ ಪದವಿಯನ್ನು ತೆಗೆದುಹಾಕಿ ಮನುಷ್ಯ ಕುಮಾರನಾಗಿ ನಮ್ಮ ಮಧ್ಯದಲ್ಲಿ ಆತನು ಇದ್ದನು. ಹಾಗಾದರೆ ಮನುಷ್ಯ ಕುಮಾರನು ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಬದಲು ಸೇವೆ ಮಾಡುವುದಕ್ಕೂ, ಅನೇಕರನ್ನು ಬಿಡಿಸುವುದಕ್ಕೂ ತನ್ನ ಪ್ರಾಣವನ್ನು ತನ್ನ ಪ್ರಾಣವನ್ನು ಈಡುಕೊಡುವಷ್ಟರ ಮಟ್ಟಿಗೆ ಸೇವೆಯನ್ನು ಸ್ವಾಮಿ ಮಾಡಿದಂತ ನೋಡ್ತೇವೆ. ಹಾಗಾದರೆ ನೀನು
ಸೇವೆ ಎಂಬುದಾಗಿ ಹೇಳುವಾಗ ವೈಟ್ ಕಾಲರ್ ಜಾಬ್ ಅಲ್ಲ, ಅಥವಾ ನನ್ನನ್ನು ನಾನು ತಗ್ಗಿಸಿಕೊಂಡಾಗ ನಾನು ಸೇವಕ ಆಗಿಬಿಟ್ಟೆ ಎಂಬುದಾಗೂ ಅಲ್ಲ. ಬದಲು ನನ್ನ ಕಾರ್ಯದಲ್ಲಿ, ನನ್ನ ಗುಣದಲ್ಲಿ, ನನ್ನ ಜೀವನದಲ್ಲಿ ನಾನು ಮೇಲಿನಿಂದ ಕೆಳಗೆ ಇಳಿದು 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 ಜೀವಿಸುವಂಥದ್ದನ್ನು ನಾವು ನೋಡಬೇಕು. ನಾವು ಯಾವಾಗಲೂ ಮೇಲತ್ತೋದಕ್ಕೆ ನೋಡ್ತೇವೆ. ನಾನು ಈ ವರ್ಷ ಈ ಜಾಬಲ್ಲಿದ್ದೆ, ನೆಕ್ಸ್ಟ್ ಇಯರ್ ಮ್ಯಾನೇಜರ್ ಆಗಬೇಕು, ಆಮೇಲೆ ಪ್ರೊಪ್ರೈಟರ್ ಆಗಬೇಕು ಅಥವಾ ಓನರ್ ಆಗಬೇಕು. ಫಸ್ಟ್ ಫ್ಲೋರ್ ಕಟ್ಟಿದೆ, ಸೆಕೆಂಡ್ ಫ್ಲೋರ್ ಕಟ್ತೆ, ಥರ್ಡ್ ಫ್ಲೋರ್ ಕಟ್ಟಬೇಕು. ಅಥವಾ ನಾನು ಈ ಹಂತದಲ್ಲಿದ್ದೆ, ಮುಂದಿನ ಹಂತಕ್ಕೆ ಹೀಗೆ ಹೋಗಬೇಕು. ನಾವೆಲ್ಲವೂ ಏರಿಕೆ ಕರ್ಮದಲ್ಲಿ ಯೋಚನೆ ಮಾಡ್ತೇವೆ. ಅದು ಒಂದು ರೀತಿಯಲ್ಲಿ ಒಳ್ಳೆಯದು ಆಲೋಚನೆಗಳು. ಆದರೆ ದೇವರ ವಾಕ್ಯ ಹೇಳ್ತದೆ, ಶಿಷ್ಯತ್ವದಲ್ಲಿ ಏರಿಕೆ ಅಲ್ಲ, ಬದಲು ಇಳಿಕೆ. ನಿನ್ನ ಜೀವನವನ್ನು ನಿರಾಕರಿಸಿಕೊಂಡು ನೀನು ಎಲ್ಲರ ಸೇವಕನಾಗು ಮತ್ತು ಎಲ್ಲರ ಆಳಾಗು. ಸೇವಕನಾಗೂ ಆಳಾಗು ಎನ್ನುವಂಥ ಸಂದೇಶವನ್ನು ಕೊಡ್ತಾರೆ. ಇನ್ನು ಎರಡನೇದಾಗಿ ಶಿಷ್ಯತ್ವದ ಬೆಲೆ ಎಂಬುದಾಗಿ ಹೇಳುವಾಗ, ಶಿಷ್ಯತ್ವಕ್ಕೆ ಅನೇಕವಾದಂತಹ ಗುಣಗಳಿದೆ. ಪೌಲನು ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಸಹ ಪೌಲ ಯೇಸು ಸ್ವಾಮಿಯ ನೇರವಾದಂಥ ಶಿಷ್ಯನಾಗಲಿಲ್ಲ. ಯೇಸು ಸ್ವಾಮಿಯನ್ನು ಆತನು 12 ಮಂದಿಯಲ್ಲಿ ಒಬ್ಬ ಶಿಷ್ಯನಾಗಿ ಕೆಲಸ ಮಾಡಲಿಲ್ಲ. ಆದರೆ ಆತನು ತನ್ನನ್ನು ಯೇಸು ಸ್ವಾಮಿ ನನ್ನನ್ನು ಕರೆದಿದ್ದಾನೆ, ನಾನು ಯೇಸು ಸ್ವಾಮಿಯ ಅಪೋಸ್ತಲರು, ನಾನು ಶಿಷ್ಯ ಎಂಬುದಾಗಿ ಆತನು ಹೇಳ್ಕೊಳ್ತಾನೆ ಪೌಲ ಗಲಾತ್ಯ ಪತ್ರಿಕೆಯನ್ನು ನೋಡುವಾಗ. ಕೊರಿಂಥ ಸಭೆಗೆ ಬರೆಯುವಾಗ ಆತನು ಹೇಳ್ತಾನೆ, ಶಿಷ್ಯತ್ವದಲ್ಲಿ ಅನೇಕ ಗುಣಲಕ್ಷಣಗಳಿದೆ, ಆಗ ಮಾತ್ರ ನಾವು ಶಿಷ್ಯರು ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯ. ಒಂದು ನಾವು ಕಾರ್ಯದಲ್ಲಿ ಮಾಡಬಹುದು, ಇನ್ನು ಗುಣಲಕ್ಷಣಗಳನ್ನು ಆತನು ಹೇಳ್ತಾನೆ. 6ನೇ ಅಧ್ಯಾಯಕ್ಕೆ ಬರುವಾಗ ಆತನು ಹೇಳ್ತಾನೆ, ನಾವು ಆತನೊಂದಿಗೆ ಕೆಲಸ ನಡೆಸುವವರಾಗಿದ್ದು ನೀವು ಹೊಂದಿದ ದೇವರ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳಬೇಡಿರೆಂದು ಎಚ್ಚರಿಸ್ತೇನೆ. ಅಂದರೆ ಇಲ್ಲಿ ಪೌಲನು ಹೇಳುವಂಥದ್ದು ಏನಂತ ಹೇಳಿದ್ರೆ, ಶಿಷ್ಯತ್ವ ಎಂಬುದಾಗಿ ಹೇಳುವಾಗ ದೇವರೊಟ್ಟಿಗೆ ನಾನು ಕೆಲಸ ಮಾಡುವಂಥದ್ದು. ನನ್ನ ಪ್ರೀತಿಯ ಸ್ನೇಹಿತರೆ, ನಾವು ಯಾವಾಗಲೂ ದೇವರೊಟ್ಟಿಗೆ ನಾವು ಕೆಲಸ ನಡೆಸುವುದಕ್ಕೆ ದೇವರು ನಮ್ಮನ್ನು ಕರೀತಾನೆ. ಹಾಗಾದರೆ ಶಿಷ್ಯತ್ವದ ಬೆಲೆಯನ್ನು ತೆರಬೇಕಾದ್ರೆ ನಾನು ದೇವರೊಟ್ಟಿಗೆ ಕೆಲಸ ನಡೆಸುವುದಕ್ಕೆ, ಮತ್ತು ದೇವರ ಕೃಪೆ, ಅದು ದೇವರ ಕೃಪೆ ಯಾವಾಗಲೂ ಅರ್ಥ. ದೇವರು ನಿಮಗೆ ಕೊಟ್ಟ ಅವಕಾಶದಲ್ಲಿ ದೇವರ ಕೃಪೆ ಎಂಬುದಾಗಿ ಸ್ವೀಕರಿಸಿರಿ. ದೇವರು ನಿಮಗೆ ಒಂದು ಅಧಿಕಾರ ಕೊಟ್ಟರೆ, ದೇವರು ಸಭೆಯ ಕೆಲಸಗಳನ್ನು ಮಾಡುವುದಕ್ಕೆ ನಿಮ್ಗೆ ಅವಕಾಶ ಕೊಟ್ಟರೆ, ಇಟ್ ಇಸ್ ಅ ಗಾಡ್ಸ್ ಗ್ರೇಸ್. ಇಟ್ ಇಸ್ ನಾಟ್ ಫೇವರ್ ಫ್ರಮ್ ಅದರ್ಸ್. ದೇವರ ಕೃಪೆ. ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ, ದೇವರು ನನ್ನನ್ನು ಸೇರಿಸಿಕೊಂಡಿದ್ದಾನೆ, ದೇವರು ನನಗೆ ಕೊಟ್ಟ ಅವಕಾಶ. ಅದಕ್ಕೆ ಪೌಲನು ಹೇಳ್ತಾನೆ, ಇದು ದೇವರ ಕೃಪೆಯನ್ನು ನೀವು ವ್ಯರ್ಥ ಮಾಡಬೇಡ್ರಿ. ಡೋಂಟ್ ವೇಸ್ಟ್. ನಮಗೆ ಎಷ್ಟು ಅವಕಾಶಗಳನ್ನು ಕೊಟ್ಟಿದ್ದಾನೋ, ಎಷ್ಟು ದೇವರು ನಮಗೆ ಅವಕಾಶಗಳನ್ನು ದಯಪಾಲಿಸಿಕೊಟ್ಟಿದ್ದಾನೋ, ಆ ಅವಕಾಶಗಳನ್ನು ದೇವರಿಗೋಸ್ಕರ ಉಪಯೋಗ ಮಾಡೋಣ. ನನ್ನ ಪ್ರೀತಿಯ ಸ್ನೇಹಿತರೆ, ಶಿಷ್ಯತ್ವ ಎಂಬುದಾಗಿ ಹೇಳುವಾಗ ನಾವು ದೇವರೊಟ್ಟಿಗೆ ಕೆಲಸ ಮಾಡುವಂಥವರು, ಮತ್ತು ದೇವರ ಕೃಪೆ ನಮಗೆ ಸಿಕ್ಕಿದೆ, ಅದನ್ನು ನಾವು ವ್ಯರ್ಥ ಮಾಡಬಾರ್ದು. ಯಾಕಂತ ಹೇಳಿದ್ರೆ, ಇದೇ ಸುಪ್ರಸನ್ನತೆಯ ಕಾಲ, ಇದೇ ರಕ್ಷಣೆಯ ದಿವಸ, ಉಪಯೋಗಿಸಿಕೊಳ್ಳ್ರಿ. ಯೇಸು ಸ್ವಾಮಿಯ ಶಿಷ್ಯರಾದಂತಹ ನಮಗೆ ದೇವರು ಅನೇಕ ಗುಣಲಕ್ಷಣಗಳನ್ನು ದಯಪಾಲಿಸಿಕೊಟ್ಟಿದ್ದಾನೆ. ಈ ಗುಣಲಕ್ಷಣಗಳಲ್ಲಿ ದೇವರು ನಮ್ಮೊಟ್ಟಿಗೆ ಕೆಲಸ ಮಾಡುವುದಕ್ಕೆ ಅವಕಾಶ ಕೊಡ್ತಾನೆ. ದೇವರು ತನ್ನ ಕೃಪೆಯನ್ನು ದಯಪಾಲಿಸಿಕೊಡ್ತಾನೆ. ಅದು ಮಾತ್ರ ಅಲ್ಲದೆ, ಇದು ಪ್ರಸನ್ನತೆಯ ಕಾಲ, ಇದು ಸುಪ್ರಸನ್ನತೆಯ ಕಾಲ, ರಕ್ಷಣೆಯ ಕಾಲ. ಯೇಸು ಸ್ವಾಮಿಯ ಶಿಷ್ಯರಾಗಬೇಕಾದರೆ ಏನಿರಬೇಕು? ಪ್ರೀತಿಯ ಸಹೋದರ ಸಹೋದರಿ, 3ನೇ ವಚನ 4, ನಿಂದೆಗೆ ಅವಕಾಶ ಕೊಡದೆ ಎಲ್ಲ ಸಂಗತಿಗಳಲ್ಲಿ ದೇವರ ಸೇವಕರೆಂದು ನಮ್ಮನ್ನು ಸಮ್ಮತರಾಗಿ ಮಾಡಿಕೊಳ್ತೇವೆ. ನಮಗೆ ಏನೇನೋ ಅಪಾಯಗಳು ಬಂದಿದೆ, ಇದೆಲ್ಲವನ್ನು ನಾವು ಪ್ರೀತಿಯಿಂದ ಸ್ವೀಕರಿಸ್ತೇವೆ. ಶಿಷ್ಯತ್ವದಲ್ಲಿ there is no revenge. ಬದಲು
ಸ್ವೀಕಾರ. ಸ್ವಾಮಿ ಒಂದು ಕೆನ್ನೆಗೆ ಹೊಡೆದ್ರೆ ನಿನ್ನ ಮತ್ತೊಂದು ಕೆನ್ನೆಯನ್ನು ತೋರಿಸು. ಶಿಷ್ಯತ್ವದಲ್ಲಿ ಅನೇಕ ಸಂದರ್ಭದಲ್ಲಿ ಕಷ್ಟಗಳು, ಸಂಕಟಗಳು ಬರ್ತವೆ. ಸೇವೆಯಲ್ಲಿಯೂ ಸಹ ಅನೇಕ ಹೋರಾಟಗಳು ಬರ್ತವೆ. ಆ ಹೋರಾಟಗಳಿಗೆ ಅದನ್ನು ನಾನು ಬಹಳ ಪ್ರೀತಿಯಿಂದ ಸ್ವೀಕರಿಸಬೇಕು. ಯಾಕಂತ ಹೇಳಿದರೆ ನಾವು ನಿಂದೆಗೆ ಅವಕಾಶ ಕೊಡಬಾರದು. ಬದಲು ಎಲ್ಲ ಸಂಗತಿಗಳಲ್ಲಿ ನಾನು ದೇವರ ಸೇವಕನು ಎಂಬುದಾಗಿ ಹೆಮ್ಮೆಯಿಂದ ಹೇಳಿಕೊಳ್ಳಬೇಕು ಎನ್ನುವಂಥ ಮಾತುಗಳನ್ನು ಹೇಳಿ ಆತನು ಹೇಳ್ತಾನೆ, ನಾವು ಸಂಕಟದಲ್ಲಿ, ಕೊರತೆಗಳಲ್ಲಿ, ಇಕ್ಕಟ್ಟಿನಲ್ಲಿ, ಪೆಟ್ಟುಗಳಲ್ಲಿ, ಸೆರೆಮನೆಯಲ್ಲಿ, ಕಲಹಗಳಲ್ಲಿ, ಕಷ್ಟವಾದ ಕೆಲಸದಲ್ಲಿ, ನಿದ್ದೆಗೇಡುಗಳಲ್ಲಿ, ಉಪವಾಸಗಳಲ್ಲಿಯೂ ನೋಡ್ರಿ ಪ್ರೀತಿಯ ಸ್ನೇಹಿತರೆ, ಇಂತಹ ಕಷ್ಟ ನನಗೆ ನಿನಗೆ ಬಂದಿರುವುದಕ್ಕೆ ಸಾಧ್ಯ ಇಲ್ಲ. ಇಂತಹ ಸೇವೆಯನ್ನು ನಾವು ಮಾಡಿರುವುದಕ್ಕೂ ಸಾಧ್ಯ ಇಲ್ಲ. ಪೌಲನು ಇಂತಹ ಕಠಿಣವಾದಂತಹ ಸಂಕಟ, ಕೊರತೆ, ಇಕ್ಕಟ್ಟು, ಪೆಟ್ಟು, ಸೆರೆಮನೆ, ಕಲಹ, ಕಷ್ಟ ಎಲ್ಲವನ್ನ ಸಹಿಸಿಕೊಳ್ತಾನೆ. ಯೇಸು ಸ್ವಾಮಿಗೋಸ್ಕರ ನಾನು ಯೇಸು ಸ್ವಾಮಿ ಶಿಷ್ಯ. ಆದರೆ ಆತನು ಹೇಳ್ತಾನೆ, ಬಹು ತಾಳ್ಮೆಯನ್ನು ತೋರಿಸುತ್ತೇವೆ. ನಾವು ಬಹು ತಾಳ್ಮೆಯನ್ನು ತೋರಿಸ್ತೇವೆ. ಇವತ್ತು ಸಹ ನಮಗೆ ತಾಳ್ಮೆ ಎನ್ನುವಂಥದ್ದು ಬಹಳ ಪ್ರಾಮುಖ್ಯ. ತಾಳಿದವನು ಬಾಳಿಯಾನು. ಅನೇಕ ಸಂದರ್ಭದಲ್ಲಿ ನಾವು ತಾಳ್ಮೆಗಳನ್ನು ಕಳ್ಕೊಳ್ತೇವೆ. ನಮಗೆ ಅವಕಾಶಗಳು ಸಿಕ್ಕದಿದ್ದಾಗ ನಾವು ಲೂಸ್ ಅವರ್ ಟೆಂಪರ್. ಪ್ರೀತಿಯ ಸಹೋದರ ಸಹೋದರಿಯರೇ, ಸಭೆಯಲ್ಲಿ ಸಹ ತಾಳ್ಮೆಗಳು ಇರಬೇಕು. ಯಾವಾಗ ನಾವು ತಾಳ್ಮೆಗಳನ್ನು ಕಳ್ಕೊಳ್ತೇವೆ, ನಾವು ಎಲ್ಲಿ ತಾಳ್ಮೆಯನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯ? ಮನುಷ್ಯರಾದಂಥ ನಮ್ಮೆಲ್ಲರಿಗೆ ಸಹಜವಾಗಿ ಕೋಪ, ಆವೇಶ ಬರುವಂಥದ್ದು ಸಹಜ. ಆದರೆ ಯೇಸು ಸ್ವಾಮಿಯ ವಿಷಯವಾಗಿ, ಯೇಸು ಸ್ವಾಮಿ ಕುರಿತಾಗಿ ನಾವು ಈ ಎಲ್ಲ ಕಷ್ಟಗಳಲ್ಲಿ ಬಹು ತಾಳ್ಮೆಯನ್ನು ನಾವು ತೋರಿಸಬೇಕಾಗಿದೆ. ಇವತ್ತು ತಾಳ್ಮೆ ರಹಿತವಾದಂತಹ ಪ್ರಪಂಚದಲ್ಲಿ ನಾವು ಬದುಕ್ತಾ ಇದ್ದೇವೆ. ರಸ್ತೆಯಲ್ಲಿ ವೇಗವಾಗಿ ಹೋಗ್ತೇವೆ, ಅಂಗಡಿಗಳಲ್ಲಿ ವೇಗವಾಗಿ ಮುಗಿಬೇಕು, ಅಥವಾ ಚರ್ಚಲ್ಲೂ ಸಹ ಬೇಗ ಆರಾಧನೆ ಮುಕ್ತಾಯ ಹೋಗಬೇಕು. ವಿ ಆರ್ ಲಿವಿಂಗ್ ಎ ಫಾಸ್ಟ್ ವರ್ಲ್ಡ್. ಬೇಗ ಬೇಗ ಬೇಗ. ತಾಳ್ಮೆ ನಮ್ಮಲ್ಲಿಲ್ಲ. ಆದರೆ ಯೇಸು ಸ್ವಾಮಿಯ ಶಿಷ್ಯರಾದಂತಹ ನಿಮಗೆ ಬಹು ತಾಳ್ಮೆಯನ್ನು ನೀವು ತೋರಿಸಬೇಕೆನ್ನುವಂಥ ಮಾತುಗಳನ್ನು ಹೇಳಿ ಆತನು ಅದ್ಭುತವಾಗಿ ಮುಂದಿನ ಮಾತುಗಳನ್ನು ಹೇಳ್ತಾನೆ. ಶುದ್ಧ ಮನಸ್ಸು. ಯೇಸು ಸ್ವಾಮಿಯ ಶಿಷ್ಯರಾಗಬೇಕಾದರೆ ಶುದ್ಧ ಮನಸ್ಸು, ಜ್ಞಾನ, ದೀರ್ಘ ಶಾಂತಿ, ದಯೆ, ಪವಿತ್ರಾತ್ಮ, ಕಪಟವಿಲ್ಲದ ಪ್ರೀತಿ, ಸತ್ಯವಾಕ್ಯ, ದೇವರ ಮಹತ್ವ, ಇವುಗಳಿಂದ ನಾವು ಕೂಡಿದವರಾಗಿದ್ದೇವೆ. ಈ ಲೋಕದಲ್ಲಿ ಕಷ್ಟಗಳಿದೆ, ದೈಹಿಕವಾಗಿ ನಮ್ಮನ್ನು ಬಾಧಿಸಬಹುದು. ಆದರೆ ನಮಗೆ ಶುದ್ಧ ಮನಸ್ಸಿದೆ. ಆ ಮನಸ್ಸನ್ನು ಯಾರು ಅಳಿಸುವುದಕ್ಕೆ ಸಾಧ್ಯ ಇಲ್ಲ. ದೇವರ ಜ್ಞಾನ ಇದೆ, ಆತನ ದೀರ್ಘ ಶಾಂತಿ ಇದೆ, ದಯೆ ಇದೆ, ಪವಿತ್ರಾತ್ಮ, ಕಪಟವಿಲ್ಲದ ಪ್ರೀತಿ ಇದೆ. ನನ್ನ ಪ್ರೀತಿಯ ಸಹೋದರ ಸಹೋದರ, ನಾವು ಯೇಸು ಸ್ವಾಮಿ ಶಿಷ್ಯರಾಗಿದ್ದೇವೋ? ನಾವು ಕಪಟವಾಗಿ ಜೀವಿಸ್ತಾ ಇದ್ದೇವೋ? ಶುದ್ಧ ಮನಸ್ಸಿದೆಯೋ? ದೀರ್ಘ ಶಾಂತಿ ಇದೆಯೋ? ದಯೆ ಇದೆಯೋ? ಅಥವಾ ದೇವರ ವಾಕ್ಯ, ದೇವರ ಮಹತ್ವ, ಸತ್ಯವಾಕ್ಯ ಇದೆಲ್ಲದರ ಕುರಿತಾಗಿ ನಮಗೆ ಅರಿವಿದೆಯೋ? ಕಷ್ಟ ಬಂದಾಗ ನಾವು ದೇವರನ್ನು ದೂಷಣೆ ಮಾಡ್ತೇವೋ? ಅಥವಾ ಕಷ್ಟ ಬಂದಾಗ ಯಾಕೆ ಎಂಬುದಾಗಿ ದೇವರನ್ನು ನಾವು ಪ್ರಶ್ನೆ ಮಾಡ್ತೇವೋ? ಆಲೋಚನೆ ಮಾಡ್ರಿ ಪ್ರೀತಿಯ ಸಹೋದರ ಸಹೋದರಿಯರೇ. ಎಡ ಬಲಗೈಗಳಲ್ಲಿ ನೀತಿ ಎಂಬ ಆಯುಧಗಳನ್ನು ಧರಿಸಿಕೊಂಡವರು, ಮಾನ ಅವಮಾನ, ಕೀರ್ತಿ ಅಪಕೀರ್ತಿಗಳನ್ನು ಹೊಂದಿದವರು ಆಗಿದ್ದೇವೆ. ಮೋಸಗಾರರೆನಿಸಿಕೊಂಡರು ಸತ್ಯವಂತರು, ಅಜ್ಞಾತರೆನಿಸಿಕೊಂಡರು ವಿಜ್ಞಾತರು, ಸಾಯುವವರಾಗಿ ತೋರಿ ಬಂದರು ಬದುಕುವವರು ಆಗಿದ್ದೇವೆ. ಎಷ್ಟು ಅದ್ಭುತವಾಗಿ ಹೇಳ್ತಾನೆ ನನ್ನ ಪ್ರೀತಿಯ ಸ್ನೇಹಿತರೆ. ಇದೆಲ್ಲವೂ ಇದ್ದರೂ ಸಹ ನಮಗೆ ದೇವರು, ನಮಗೆ ಅವಮಾನ ಇದೆ, ಅಪಕೀರ್ತಿ ಇದೆ, ನಮ್ಮನ್ನು ಮೋಸಗಾರರು ಎಂಬುದಾಗಿ ಹೇಳ್ತಿದ್ದಾರೆ, ನಮ್ಮನ್ನು ಅಜ್ಞಾತರು, ಇವರಿಗೆ ಯಾರೂ ಇಲ್ಲ, ನಾವು ಸಾಯುವವರು, ಶಿಕ್ಷೆ ಹೊಂದಿದವರು, ದುಃಖಿತರು, ಬಡವರು, ಇದೆಲ್ಲ ಇದೆ. ಆದರೆ ವಾಕ್ಯ ಕೊನೆಯದು ಹೇಳ್ತದೆ, ಏನೂ ಇಲ್ಲದವರಾಗಿದ್ದರು ಎಲ್ಲ ಇದ್ದವರು ಆಗಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರ. ಏನೂ ಇಲ್ಲದವರಾಗಿದ್ದರು ಎಲ್ಲ ಇದ್ದವರಾಗಿದ್ದೇವೆ. ಹಾಗಾದರೆ ಶಿಷ್ಯತ್ವ ಎಂಬುದಾಗಿ ಹೇಳುವಾಗ ನಮಗೇನೂ ಇಲ್ಲ, ಗಳಿಸಿಕೊಳ್ಳುವಂಥ ಶಿಷ್ಯತ್ವ ಅಲ್ಲ, ಬದಲು ನಮ್ಮಲ್ಲಿರುವಂತಹ ಎಲ್ಲ
ಕೆಟ್ಟತನವನ್ನು ತ್ಯಜಿಸಿ ಒಳ್ಳೆಯದನ್ನು ಸಂಪಾದಿಸುವಂಥ ಶಿಷ್ಯತ್ವ, ಏನೂ ಇಲ್ಲದಿದ್ದರೂ ಎಲ್ಲ ಇದ್ದವರು ಆಗಿದ್ದೇವೆ. ಆದರೆ ಎರಡನೇ ವಾಕ್ಯ ಸಂದೇಶ ಶಿಷ್ಯತ್ವದ ಗುಣಗಳು. ಕ್ಯಾರೆಕ್ಟರ್ ಈಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಗುಣಗಳು ಬಹಳ ಮುಖ್ಯ. ನಮ್ಮ ಗುಣಗಳ ಮೇಲೆ ನಮ್ಮ ಬದುಕು ನಿರ್ಧಾರವಾಗ್ತದೆ, ನಮ್ಮ ಜೀವನ ನಿರ್ಧಾರವಾಗ್ತದೆ, ನಮ್ಮ ಸಂಬಂಧಗಳು ನಿರ್ಧಾರವಾಗ್ತದೆ. ಆ ಗುಣಗಳು ಯಾವುದು? ಸ್ವಾಮಿ ಇಲ್ಲಿ ವಿಶೇಷವಾಗಿ ಪೌಲನು ಹೇಳುವಂತಹ ಈ ಸುಂದರವಾದಂತಹ ಶಿಷ್ಯತ್ವದ ಗುಣಗಳನ್ನು ನಾವು ಹೊಂದಿಕೊಂಡಿದ್ದೇವೋ ಆಗ ಮಾತ್ರ ಕಾಸ್ಟ್ ಆಫ್ ಡಿಸೈಪಲ್ಶಿಪ್, ಶಿಷ್ಯತ್ವವನ್ನು ತೆರುವುದಕ್ಕೆ ನನಗೆ ಬೆಲೆ ಬರ್ತದೆ. ಇನ್ನು ಮೂರನೇದಾಗಿ, ಕೊನೆಯದಾಗಿ, ದಾನಿಯೇಲನ ಪ್ರವಾದನೆ ಗ್ರಂಥದಲ್ಲಿ ಸಹ ದಾನಿಯೇಲನು ನೀವು ಗಮನಿಸುವ ಹಾಗೆ ಆತನ ಶಿಷ್ಯತ್ವದಲ್ಲಿ ನಿಜವಾಗಿಯೂ ಒಂದು ಮೌನದ ಶಿಷ್ಯತ್ವ ಅಂತ ಹೇಳ್ಬೋದು. ದಾನಿಯೇಲ ನೀವು ಗಮನಿಸಿ, ಎಂತಹ ಸನ್ನಿವೇಶಗಳು ಬಂದರೂ ಸಹ ಆತನು ವಿಚಲಿತನಾಗಲಿಲ್ಲ, ಅಥವಾ ಎಂತಹ ಕಠಿಣವಾದಂಥ ಸಂದರ್ಭಗಳು ಬಂದರೂ ಸಹ ಆತನು ಬಾಯಿ ತೆಗಲಿಲ್ಲ, ಆತನು ವಿರೋಧಿಸಲಿಲ್ಲ. ಬದಲು ಸ್ವೀಕರಿಸಿದ. ದೇವರು ಅವನ ಕಡೆ ಇದ್ದ. ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವಂಥವ್ರು ಯಾರು? ಈ ಪ್ರಶ್ನೆ ದಾನಿಯೇಲನ ಜೀವನದಲ್ಲಿ ಉತ್ತರವಾಗಿ ಬದಲಾಗ್ತದೆ. ದಾನಿಯೇಲನನ್ನು ದಾರ್ಯಾವೇಶನ ಸಂದರ್ಭದಲ್ಲಿ ಆತನನ್ನು ಆ ಸಿಂಹಗಳ ಗವಿಯಲ್ಲಿ ಹಾಕುವಾಗ ಆತನು ಕೇವಲ ಮಾಡಿದ್ದು ಒಂದೇ ಮಾತು, ಪ್ರಾರ್ಥನೆ ಮಾಡಿದ ಅಷ್ಟೇ. ನನ್ನ ಪ್ರೀತಿಯ ಸ್ನೇಹಿತರೆ, ಶಿಷ್ಯತ್ವದಲ್ಲಿ ನಾವು ಸೇವಕರೂ ಆಗಬೇಕು, ಆಳುಗಳು ಆಗಬೇಕು, ಒಳ್ಳೆಯ ಗುಣಲಕ್ಷಣಗಳನ್ನು ಪಡ್ಕೊಳ್ಬೇಕು. ಅಂತಿಮವಾಗಿ ದೇವರಿಗೆ ಅದನ್ನು ಬಿಟ್ಟು ಬಿಡಬೇಕು. ನೀವು ಗಮನಿಸಿ, ಏನೇನೋ ಚಟುವಟಿಕೆಗಳು ನಡೀತಾ ಇತ್ತು, ಏನೇನೋ ಬೇರೆ ಬೇರೆ ಆತನನ್ನು ಮುಗಿಸಬೇಕು. ದಾನಿಯೇಲನನ್ನು ಆತನನ್ನು ಮುಗಿಸಬೇಕು. ಆತನ ಮೇಲೆ ಹೋಗ್ತಿದ್ದಾನೆ, ಅಧಿಕಾರದಲ್ಲಿ ಮೇಲೆ ಹೋಗ್ತಿದ್ದಾನೆ, ಅಂತಸ್ತಿನಲ್ಲಿ ಮೇಲೆ ಹೋಗ್ತಿದ್ದಾರೆ, ಇವರನ್ನು ಮುಗಿಸಬೇಕೆನ್ನುವಂತಹ ಆಲೋಚನೆ ಮಾಡುವಾಗ ಆತನನ್ನು ಗವಿಯ ಒಳಗೆ ಹಾಕಿ ಮುಚ್ಚುತ್ತಾರೆ. ನನ್ನ ಪ್ರೀತಿಯ ಸ್ನೇಹಿತರೆ, ನಮ್ಮನ್ನೇ ಯಾರಾದರೂ ಮುಚ್ಚುವುದಕ್ಕೆ ಪ್ರಯತ್ನ ಮಾಡ್ರೆ ದೇವರು ನಮ್ಮನ್ನೇ ಎಬ್ಬಿಸ್ತಾನೆ. ಯಾರು ಯಾರನ್ನು ಮುಚ್ಚುವುದಕ್ಕೆ ಸಾಧ್ಯ ಇಲ್ಲ. ಅದೆಲ್ಲವೂ ಕ್ಷಣಿಕ. ಒಂದು ರಾತ್ರಿ ಮಾತ್ರ ದಾನಿಯೇಲನನ್ನು ಮುಚ್ಚುವುದಕ್ಕೆ ಸಾಧ್ಯ ಆಯಿತು. ಓನ್ಲಿ ಒನ್ ನೈಟ್. ದೇವರು ಆ ರಾತ್ರಿಯಲ್ಲಿ ಮಾಡಿದಂತಹ ಅದ್ಭುತವನ್ನು ನೀವು ಗಮನಿಸುವುದಾದರೆ ಆ ಸಿಂಹಗಳ ಬಾಯಿಯನ್ನು ಕಟ್ಟುತ್ತಾನೆ. ಜನರ ಬಾಯನ್ನು ಕಟ್ಟುವುದಕ್ಕೆ ಆಗಲಿಲ್ಲ, ಅಧಿಕಾರಿಗಳ ಬಾಯಿಯನ್ನು ಕಟ್ಟುವುದಕ್ಕೆ ಆಗಲಿಲ್ಲ, ಅವರ ದೋಷಾರೋಪಣೆಗಳ ಬಾಯಿಗಳನ್ನು ಕಟ್ಟುವುದಕ್ಕೆ ಆಗಲಿಲ್ಲ. ಮತ್ತು ಶಿಷ್ಯತ್ವದಲ್ಲಿ ಸೇವೆಯಲ್ಲಿ ಬರುವಾಗ ಈ ಆರೋಪಗಳಿಗೇನು ಕಡಿಮೆ ಇಲ್ಲ. ಅದೆಲ್ಲವೂ ಕಿರೀಟ ಎಂಬುದಾಗಿ ನಾವು ಸ್ವೀಕರಿಸಬೇಕು. ಕ್ರೌನ್. ಬೇರೆ ಬೇರೆ ಗಾಸಿಪ್ಗಳನ್ನು ಹೇಳ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಮನುಷ್ಯನ ಚಾರಿತ್ರ್ಯ ಹರಣವನ್ನು ಸಹ ಮಾಡಬಹುದು. ಆದರೆ ನಾವು ಮೌನದಿಂದ ಕೆಲವು ಸಂದರ್ಭಗಳಲ್ಲಿ ಇರುವಾಗ ದೇವರು ಮಾತನಾಡುವಂಥವನಾಗಿದ್ದಾನೆ. ದಾನಿಯೇಲ ನೀವು ಗಮನಿಸಿ, ಬಹಳ ಮಾತು ಅಲ್ಲಿ ಬಹಳ ಕಮ್ಮಿ. ಆ ವಿಷಯಗಳಿಗೆ ವಿಚಲಿತನಾಗ್ತಾ ಇರಲಿಲ್ಲ, ಘಟನೆಗಳಿಗೆ ವಿಚಲಿತನಾಗ್ತಿರಲಿಲ್ಲ. ಅಷ್ಟರ ಮಟ್ಟಿಗೆ ಆತನು ಪ್ರಾರ್ಥನೆಯಲ್ಲಿ ಮೂರಾವರ್ತಿ ಮೊಣಕಾಲೂರಿ ದೇವರಿಗೆ ಸ್ತೋತ್ರ ಹೇಳ್ತಾ ಇದ್ದ, ಮೂರಾವರ್ತಿ ಪ್ರಾರ್ಥನೆ ಮಾಡ್ತಿದ್ದ, ಅಷ್ಟೇ. ಹಾಗಾದರೆ ಶಿಷ್ಯತ್ವವನ್ನು, ಯೇಸು ಸ್ವಾಮಿಯನ್ನು ಹಿಂಬಾಲಿಸಿದಂಥ ನಾವು, ದೇವರು ನಮ್ಮ ಸಂಗಡ ಇರುವಾಗ ಯಾರು ನಮ್ಮನ್ನು ಮುಚ್ಚುವುದಕ್ಕೆ ಸಾಧ್ಯ ಇಲ್ಲ, ನಮ್ಮನ್ನು ತಡೆಯುವುದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ದೇವರು ಆ ಸಿಂಹಗಳ ಬಾಯಿಯನ್ನು ಕಟ್ಟುವಂಥವನಾಗಿದ್ದಾನೆ. ದಾನಿಯೇಲನ ಜೀವನದಲ್ಲಿ ಇದು ದೊಡ್ಡದಾದಂತಹ ಒಂದು ಅಪಾಯ ಆತನಿಗೆ ಎದುರಾಯಿತು. ಆತನಿಗೆ ದೊಡ್ಡದಾದಂತಹ ಒಂದು ಸಂಕಷ್ಟ ಎದುರಾಯಿತು. ಆದರೆ ಆತನು ಬಹಳ ನಂಬಿಗಸ್ತನಾಗಿ ಪ್ರಾರ್ಥನೆಯಲ್ಲಿ ನಿರತನಾದ. ಆತನಿಗೆ ಜಯ ಬಂತು. ರಾಜನು ಆತನನ್ನು ಪುನಃ ತನ್ನ ಸನ್ನಿಧಾನಕ್ಕೆ ಕರ್ಕೊಂಡು ಹೋಗ್ತಾನೆ. ಹಾಗಾದರೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಕಾಸ್ಟ್ ಆಫ್ ಡಿಸೈಪಲ್ಶಿಪ್ ಅಥವಾ ಶಿಷ್ಯತ್ವದ ಬೆಲೆ, ನಾನು ಶಿಷ್ಯನಾಗುವುದಕ್ಕೆ ಏನಾದರೂ ಬೆಲೆ ತೆರಬೇಕು, ಅಥವಾ ಶಿಷ್ಯನಾಗುವುದಕ್ಕೆ ನನಗೇನು ಮಾಡ್ತಿದ್ದೇನೆ? ದಾನಿಯೇಲನ ರೀತಿಯಲ್ಲಿ ನಾನು ಪ್ರಾರ್ಥನೆಯಲ್ಲಿ ಇದ್ದು ಎಲ್ಲವನ್ನು ಎದುರಿಸ್ತಾ ಇದ್ದೇನೋ?
ಅಥವಾ ಪೌಲನ ರೀತಿಯಲ್ಲಿ ಆತನು ಸಹ ಶಿಷ್ಯತ್ವದ ಗುಣಲಕ್ಷಣಗಳು ಹೀಗಿದೆ, ನಾವು ಏನೂ ಇಲ್ಲದವರಾಗಿದ್ದರೂ ಎಲ್ಲ ಇದ್ದವರಾಗಿದ್ದೇವೆ ಎನ್ನುವಂಥದ್ದು, ಅಥವಾ ಯೇಸು ಸ್ವಾಮಿ ಹೇಳಿದಂಥದ್ದು, ನೀನು ದೊಡ್ಡವನಾಗಬೇಕಾದರೆ ಎಲ್ಲರ ಮುಂದೆ ಸೇವಕನಾಗು, ನೀನು ಎಲ್ಲರ ಆಳಾಗು. ಆ ರೀತಿಯ ಶಿಷ್ಯತ್ವದಲ್ಲಿ ನಾನು ಬದುಕ್ತಾ ಇದ್ದೇನೋ ಆಲೋಚನೆ ಮಾಡೋ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ. ಕ್ರೈಸ್ತತ್ವ ಒಂದು ಕಡೆ, ಅದರ ಒಳಗೆ ತಿರುಳಿರುವಂಥದ್ದು ಶಿಷ್ಯತ್ವದಲ್ಲಿ. ಹಾಗಾದರೆ ಶಿಷ್ಯತ್ವ ಅದು ಅಮರತ್ವ, ಶಿಷ್ಯತ್ವ ಅದು ಅಮರತ್ವ, ಅದು ಯಾವಾಗಲೂ ನಿಲ್ಲುವಂಥದ್ದು. ಶಿಷ್ಯತ್ವ ಅದು ಇಳಿಕೆಯ ಕ್ರಮ. ಶಿಷ್ಯತ್ವ ಅದು ಏನೂ ಇಲ್ಲದವರಾಗಿದ್ದರು ಎಲ್ಲ ಇದ್ದವರ ರೀತಿಯಲ್ಲಿ. ಶಿಷ್ಯತ್ವ ಅದು ಮೌನದಿಂದ ಎಲ್ಲವನ್ನು ಎದುರಿಸುವಂಥದ್ದು. ಹಾಗಾದರೆ ದೇವರು ನಮ್ಮನ್ನು ಸಹ ಶಿಷ್ಯರಾಗುವುದಕ್ಕೆ ಕರೆದಿದ್ದಾನೆ, ನಮ್ಮನ್ನು ಕರೆದಿದ್ದಾನೆ. ನಾವು ಸಹ ಆತನ ಸೇವೆಯಲ್ಲಿ ಶಿಷ್ಯರಾಗೋಣ. ಯಾಕಂದರೆ ದೇವರು ಕೊಡುವಂಥದ್ದು ನಾನು ಆರಿಸಿಕೊಳ್ಳುವುದಿಲ್ಲ ಯೇಸುವನ್ನು. ಯೇಸು ನಮ್ಮನ್ನು ಶಿಷ್ಯರನ್ನಾಗಿ ಕರೆದಿದ್ದಾನೆ, ಯೇಸು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಹಾಗಾದರೆ ನಾವೆಲ್ಲರೂ ಈ ಶಿಷ್ಯತ್ವದ ಹಾದಿಯಲ್ಲಿ ಮುಂದೆ ಸಾಗೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಆತ ನಾಮಕ್ಕೆ ಸ್ತೋತ್ರ. ಆಮೆನ್. ಪ್ರಾರ್ಥನೆ ಮಾಡೋಣ. ಕರುಣೆಯುಳ್ಳ ನಮ್ಮ ತಂದೆಯಾದಂಥ ದೇವರೇ, ನೀನು ಕೊಟ್ಟ ವಾಕ್ಯದ ಸಂದೇಶಕ್ಕಾಗಿ ಸ್ತೋತ್ರ. ನಿನ್ನ ಕೃಪೆಯಿಂದ ನಮ್ಮನ್ನು ಬಲಪಡಿಸು, ಆಶೀರ್ವಾದ ಮಾಡು. ವಿಶೇಷವಾಗಿ ಕರ್ತನೆ, ನಾವು ನಿನ್ನ ವಾಕ್ಯದಿಂದ ಬಲಗೊಂಡಿದ್ದೇವೆ, ನಿನ್ನ ವಾಕ್ಯದಿಂದ ಎಚ್ಚರಿಕೆಗೊಂಡಿದ್ದೇವೆ. ನಮ್ಮೆಲ್ಲರನ್ನು ನಿನ್ನ ವಾಕ್ಯದಲ್ಲಿ ಮುನ್ನಡೆಸು. ಯೇಸುವಿನ ಮೂಲಕ ದೀನತೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಆಮೆನ್. ನಾವೆಲ್ಲರೂ ಒಟ್ಟಾಗಿ ಅಪೋಸ್ತಲರ ವಿಶ್ವಾಸೂತ್ರವನ್ನು ಒಟ್ಟಾಗಿ ಏರಿಕೆ ಮಾಡೋಣ. ಪುಟ 116ನೇ ಪುಟದಲ್ಲಿರುವಂತಹ ಅಪೋಸ್ತಲರ ವಿಶ್ವಾಸೂತ್ರ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರು ನಂಬುತ್ತೇನೆ. ಆತನು ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತ ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಡುಬೆಗೆ ಜಡೆಯಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕಿಳಿದು ಮೂರನೇ ದಿವಸದಲ್ಲಿ ಸತ್ತ ಒಳಗೆ ಎದ್ದು ಪರಲೋಕಕ್ಕೆ ಹೇರೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾಶದಲ್ಲಿ ಕುಳಿತುಕೊಂಡಿರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರೋರಿಗೂ ಸತ್ತವರಿಗೂ ನ್ಯಾಯ ತೀರಿಸುವೆನೆಂಬುದು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವಂತೆಂಬ ನಂಬುತ್ತೇನೆ. ಆಮೆನ್. ಕರ್ತನಲ್ಲಿ ನನ್ನ ಪ್ರೀತಿಯ ಸಭೆಯವರೇ, ಬಹಳ ಪ್ರಾಮುಖ್ಯವಾದಂತಹ ಪ್ರಕಟಣೆಯನ್ನು ಈ ಸಂದರ್ಭದಲ್ಲಿ ಮಾಡಲು ಇಷ್ಟಪಡ್ತೇನೆ. ನಮ್ಮ ಕರ್ನಾಟಕ ಮಧ್ಯ ಪ್ರಾಂತ್ಯದ ಬಿಷೋಪರ ಆದೇಶದ ಮೇರೆಗೆ ಈ ವರ್ಷದಲ್ಲಿ ನಮ್ಮ ಸಭೆಯ ಸಭಾಪಾಲನಾ ಸಮಿತಿಯ ಚುನಾವಣೆಗಳನ್ನು ನಡೆಸುವುದಕ್ಕೆ ಅವರು ಆದೇಶ ಕೊಟ್ಟಿದ್ದಾರೆ. ಆ ಆದೇಶದ ಅನ್ವಯದ ಪ್ರಕಾರ ನಾವು ಸಭಾಪಾಲನಾ ಸಮಿತಿಯ ಚುನಾವಣೆಯನ್ನು ನಡೆಸಲು ಕಳೆದ ದಿವಸದಲ್ಲಿ ಸಭಾಪಾಲನಾ ಸಮಿತಿ ಒಟ್ಟಾಗಿ ಸೇರಿ ಈ ದಿವಸಗಳನ್ನು ನಿಗದಿ ಮಾಡಿದೆ. ಅದರ ಪ್ರಕಾರ ಮುಂದಿನ ಸಭೆಯ ಚುನಾವಣೆಗಳು ಮತ್ತು ಅದರ ಎಲ್ಲ ಪ್ರಕ್ರಿಯೆಗಳು ಪ್ರಾರಂಭವಾಗ್ತದೆ. ಸಭೆಯವರು ಅದನ್ನು ಗಮನವಿಟ್ಟು ನೋಡುವಂತೆ ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. Calendar of events of past state committee elections for the triennium 2021-24. Notice of election, first announcement ಅಂದರೆ ಈ ದಿವಸ 27 ಜೂನ್ 2021 ಭಾನುವಾರ ಆನ್ಲೈನ್ನ ಆರಾಧನೆ ಮೂಲಕ. ಎರಡನೆಯ ಸೆಕೆಂಡ್ ಅನೌನ್ಸ್ಮೆಂಟ್, ನೋಟಿಸ್ ಆಫ್ ಎಲೆಕ್ಷನ್ 4 ಜುಲೈ 2021 ಭಾನುವಾರ
ಆನ್ಲೈನ್ ಸರ್ವಿಸ್ನ ಮೂಲಕ. ಇಶ್ಯೂ ಆ್ಯಂಡ್ ಫೈಲಿಂಗ್ ಆಫ್ ನಾಮಿನೇಷನ್ ಫಾರ್ಮ್ಸ್ 5th and 6th of July 2021, Monday and Tuesday at church office. Timing 11 a.m. to 1 p.m. and evening 4 p.m. to 6 p.m. Scrutiny of nomination received and display of list of nomination received 7th July, Wednesday at church notice board 10 a.m. morning. Withdrawal of nomination forms 7th July, Wednesday at church office 11 a.m. to 1 p.m. and evening 4 p.m. to 6 p.m. Publication of final list of nominations 8th July, Thursday at church notice board 10 a.m. Notice of election third announcement 11th July 2021, Sunday, online service. Date of election 11th of July 2021, Sunday. Hours of polling 10 a.m. to 4 p.m. at Schaefer Memorial Church. Counting starts from 5 p.m. onwards up to announcement of results. ಕರ್ತನಲ್ಲಿ ನನ್ನ ಪ್ರೀತಿಯ ಸ್ನೇಹಿತರೆ, ಇದು ಮೊದಲನೆಯ ಪ್ರಕಟಣೆ, ಹಾಗಾಗಿ ಇದನ್ನು ಗಮನಿಸುವಂತೆ ಕೇಳ್ಕೊಳ್ತೇನೆ. 11ನೇ ತಾರೀಕು ಜುಲೈ ಭಾನುವಾರ ನಮ್ಮ ಸಭೆಯ ಸಭಾಪಾಲನಾ ಸಮಿತಿಯ ಚುನಾವಣೆ ನಡೆಸಲ್ಪಡ್ತದೆ. ಆದರೆ ಆ ದಿವಸದಲ್ಲಿ ಕರ್ನಾಟಕ ಸರ್ಕಾರ ಏನಾದರೂ ಕರ್ಫ್ಯೂವನ್ನು ಹೇರಿದ ಪಕ್ಷದಲ್ಲಿ ಅದೇ ವಾರದಲ್ಲಿ, ಅಂದರೆ 14ನೇ ತಾರೀಕು ಜುಲೈ 2021 ಬುಧವಾರ ಚುನಾವಣೆ ನಡೆಸಲ್ಪಡ್ತದೆ. ದಯಮಾಡಿ ಸಭೆಯವರು ಗಮನವಿಟ್ಟು ನೋಡುವಂತೆ ಕೇಳ್ಕೊಳ್ತೇನೆ. 11ನೇ ತಾರೀಕು ಜುಲೈ ಭಾನುವಾರ ಚುನಾವಣೆ ನಡೆಸಲ್ಪಡ್ತದೆ. ಅದು ಕರ್ಫ್ಯೂ ಇಲ್ಲದಿದ್ದರೆ. ಕರ್ಫ್ಯೂ ಏರಿಕೆ ಆದರೆ ಅದೇ ವಾರದಲ್ಲಿ, ಅಂದರೆ 14ನೇ ತಾರೀಕು ಜುಲೈ 14ನೇ ತಾರೀಕು ಬುಧವಾರ ಬೆಳಗ್ಗೆ 8:30 ಗಂಟೆಯಿಂದ 3 ಗಂಟೆಯವರೆಗೆ ಚುನಾವಣೆ ನಡೆಸಲ್ಪಡ್ತದೆ. ಬೆಳಗ್ಗೆ 8:30ರಿಂದ ಮಧ್ಯಾಹ್ನ 3 ಗಂಟೆಯ ತನಕ ಪೋಲಿಂಗ್ ಅಥವಾ ಮತದಾನದ ಪ್ರಕ್ರಿಯೆಗಳಿರ್ತದೆ. ನಂತರ 5 ಗಂಟೆಯಿಂದ ಎಲ್ಲ ಮತಗಳನ್ನು ಎಣಿಕೆ ಮಾಡಿ ಅಂತಿಮ ಫಲಿತಾಂಶ ಬರುವ ತನಕ ಅದನ್ನು ನೆರವೇರಿಸಲಾಗ್ತದೆ. ಇದನ್ನು ಸಭೆಯವರು ಗಮನಿಸುವಂತೆ ಕೇಳಿಕೊಳ್ಳುತ್ತೇನೆ. ಇನ್ನು 2021-24ನೇ ಸಾಲಿನ ಚುನಾವಣೆಗೆ ಸಂಬಂಧಿಸಿದಂತೆ ಮತದಾರರಿಗೆ ಹಾಗೂ ಅಭ್ಯರ್ಥಿಗಳಿಗೆ ಇರಬೇಕಾದಂಥ ಅರ್ಹತೆಗಳು ಏನು? 21 ವರ್ಷ ವಯಸ್ಸಾಗಿರಬೇಕು, ಸಭೆಯ ಪೂರ್ಣ ಸದಸ್ಯರಾಗಿದ್ದು ಸಭೆಯ ನಂಬಿಕೆಗೆ ಹಾಗೂ ಕ್ರಮಗಳಿಗೆ ಬದ್ಧರಾಗಿರಬೇಕು, ಸದರಿ ಸಭೆಯ ಬಹಿರಂಗ ಆರಾಧನೆಗೆ ಕ್ರಮಸ್ಥರು, ಕನಿಷ್ಠ ಪಕ್ಷ ವರ್ಷದಲ್ಲಿ 3 ಬಾರಿಯಾದರೂ ಕರ್ತನ ಪವಿತ್ರ ಭೋಜನದ ಸಂಸ್ಕಾರದಲ್ಲಿ ಭಾಗಿಯಾಗಿರಬೇಕು, ಚುನಾವಣೆಯ ದಿನದಿಂದ ಮುಂಚೆ ಸದರಿ ಸಭೆಯ ಸದಸ್ಯರಾಗಿ 12 ತಿಂಗಳ ಕಾಲ ಮುರಿಯದ ಸದಸ್ಯತ್ವ ಹೊಂದಿರಬೇಕು ಮತ್ತು ಮುಂಚಿನ CSI ಸಭೆಯ ಅಧಿಕೃತ ವರ್ಗಾವಣೆಯ ಪತ್ರವನ್ನು ಹೊಂದಿರಬೇಕು ಮತ್ತು ಬೇರೆ ಯಾವುದೇ ಸಭೆಯ ಸದಸ್ಯರಲ್ಲವೆಂದು ಅಧಿಕೃತವಾಗಿ ಬರವಣಿಗೆ ಮೂಲಕ ಪ್ರಮಾಣ ಮಾಡಬೇಕು. ನಮ್ಮ ಸಭಾ ಪ್ರಾಂತ್ಯದ ಧರ್ಮಾಧ್ಯಕ್ಷರಿಂದ ಕಳೆದ 3 ವರ್ಷಗಳಿಂದ ಯಾವುದೇ ಶಿಸ್ತು ಕ್ರಮಗಳಿಗೆ ಒಳಗಾಗಿರಬಾರದು ಮತ್ತು ಕ್ರೈಸ್ತ ವಿಶ್ವಾಸವನ್ನು ನಿರಾಕಾರ ಮಾಡಿರಬಾರದು ಮತ್ತು ಇತರೆ ನಮ್ಮ ಪ್ರಾಂತ್ಯದ ಸಭೆಗಳಲ್ಲಿ ಮತದಾರರಾಗಿರಬಾರದು. ಡಯಾಸಿಸಿನಿಂದ ನಿವೃತ್ತಿಯಾದ ಅಥವಾ ರಾಜೀನಾಮೆ ನೀಡಿದ ಸಭಾಪಾಲಕರು ಸಭಾಪಾಲನಾ ಸಮಿತಿಗೆ ಚುನಾಯಿತರಾಗಲು ಅರ್ಹರಲ್ಲ.
ಅಂಥ ಸಭಾಪಾಲಕರನ್ನು ಡಯಾಸಿಸ್ಸಿನ ಯಾವುದೇ ಸಮಿತಿ ಹಾಗೂ ಮಂಡಳಿಗೆ ಚುನಾಯಿಸುವುದಾಗಲಿ, ನಾಮಕರಣ ಮಾಡುವುದಾಗಲಿ ಅಥವಾ ಸೇರ್ಪಡೆ ಮಾಡಿಕೊಳ್ಳುವಂತಿಲ್ಲ. ಪ್ರೀತಿಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಾನು ಓದಿ ತಿಳಿಸಿದಂತಹ ವಿಷಯಗಳು ಮನದಟ್ಟಾಗಿದೆ ಎಂಬುದಾಗಿ ನಾನು ಭಾವಿಸಿಕೊಳ್ತೇನೆ. ಹಾಗಾಗಿ ಇದನ್ನು ನೀವು ಗಮನಿಸುವಂತೆ ನಿಮ್ಮನ್ನು ಕೇಳಿಕೊಳ್ತೇನೆ. ಮತ್ತು ಅಂತಿಮವಾದಂತಹ ಇದು ನೋಟಿಸ್ ಬೋರ್ಡ್ನಲ್ಲಿ ಇದನ್ನು ಹಾಕಲಾಗ್ತದೆ ಭಾನುವಾರದಲ್ಲಿ. ದಯಮಾಡಿ ಇದನ್ನು ಗಮನಿಸಿರಿ. ಮತ್ತು ಅಂತಿಮ ಮತದಾರರ ಪಟ್ಟಿಯನ್ನು ಸಹ ನೋಟಿಸ್ ಬೋರ್ಡ್ನಲ್ಲಿ ಹಾಕಲಾಗಿರ್ತದೆ. ದಯಮಾಡಿ ಇದನ್ನು ಗಮನಿಸುವಂತೆ ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಈ ಕೋವಿಡ್-19 ಮಧ್ಯದಲ್ಲಿ ಈ ಚುನಾವಣೆಗಳು ಬಂದಿರುವಂಥದ್ದು. ಈ ಮಧ್ಯದಲ್ಲಿ ನಾವೆಲ್ಲರೂ ಪ್ರಾರ್ಥನಾ ಪೂರ್ವಕವಾಗಿ ಇದರಲ್ಲಿ ಭಾಗವಹಿಸಿರಿ ಮತ್ತು ಎಲ್ಲರಿಗೂ ದೇವರು ಒಳ್ಳೆಯ ಆರೋಗ್ಯವನ್ನು ದಯಪಾಲಿಸಿಕೊಡಲಿ. ವಿಶೇಷವಾಗಿ ಯಾವುದೇ ರೀತಿಯಾದಂತಹ ಅಸಮಾಧಾನಗಳು ಅಥವಾ ಯಾವುದೇ ರೀತಿಯಾದಂಥ ಭಿನ್ನಾಭಿಪ್ರಾಯಗಳು ಬಾರದಂಥ ರೀತಿಯಲ್ಲಿ ಇಡೀ ಸಭೆ ಒಟ್ಟಾಗಿ ಈ ಒಂದು ಕಾರ್ಯವನ್ನು ನಡೆಸಿಕೊಡುವಂತೆ ನಾನು ಸಭಾಪಾಲಕನಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನಿಮ್ಮೆಲ್ಲರ ಪ್ರಾರ್ಥನೆ, ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಅನ್ಯೋನ್ಯತೆ ಬಹಳ ಪ್ರಾಮುಖ್ಯ. ಅದರ ಮೂಲಕ ನಾವು ಈ ಒಂದು ಪ್ರಜಾಪ್ರಭುತ್ವದ ಕಾರ್ಯವನ್ನು ನಡೆಸುವುದಕ್ಕೆ ಮತ್ತು ದೇವರ ಮಹಿಮೆಗೋಸ್ಕರ, ದೇವರ ಸೇವೆಗೋಸ್ಕರ ಇದನ್ನು ಮುನ್ನಡೆಸುವುದಕ್ಕೆ ನಮಗೆ ಸಹಾಯವಾಗ್ತದೆ. ದೇವರು ಈ ಒಂದು ಕಾರ್ಯವನ್ನು ಆಶೀರ್ವಾದ ಮಾಡಲಿ. ಈ ದಿವಸದಲ್ಲಿ ಪ್ರಾರ್ಥನೆಯ ಮೂಲಕ ಇದನ್ನು ದೇವರಿಗೆ ಒಪ್ಪಿಸಿಕೊಡೋಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತಹ ನಮ್ಮ ಪರಲೋಕದ ತಂದೆಯಾಗಿರುವಂಥ ದೇವರೇ, ಇಗೋ ಸ್ವಾಮಿ, ನಾವು ನಮ್ಮ ಸಭೆಯ ಸಭಾಪಾಲನಾ ಸಮಿತಿಯ ಚುನಾವಣೆಯ ಮೊದಲನೆಯ ಪ್ರಕಟಣೆಯನ್ನು ಈ ದಿವಸದಲ್ಲಿ ಮಾಡಿದ್ದೇವೆ. ಕರ್ತನೆ, ನಮ್ಮ ಸಭೆಗೆ ನೀನು ಸೇವಕರನ್ನು ಕರೆದಿದ್ದಿ, ಆರಿಸಿಕೊಂಡಿದ್ದಿ. ಸಭೆಯಲ್ಲಿ ಅನೇಕರು ಅನೇಕ ವರ್ಷಗಳು ಉತ್ತಮವಾದಂಥ ಸೇವೆಯನ್ನು ಮಾಡಿದ್ದಾರೆ. ಉತ್ತಮವಾದಂತಹ ಮೌಲ್ಯತೆ ಮತ್ತು ಗೌರವಯುತವಾದಂತಹ ಘನತೆಯ ಕಾರ್ಯಗಳನ್ನು ಮಾಡಿ ಹೋಗಿದ್ದಾರೆ. ಸ್ವಾಮಿ, ಈ ವರ್ಷದಲ್ಲಿ ನಡೆಯುವಂತಹ ಈ ಒಂದು ಚುನಾವಣೆಯನ್ನು ನೀನು ಆಶೀರ್ವಾದ ಮಾಡು. ನಿನ್ನ ಹಸ್ತಗಳಿಗೆ ಸ್ವಾಮಿ ಇದನ್ನು ಒಪ್ಪಿಸಿಕೊಡುತ್ತೇವೆ. ನೀನು ಇದನ್ನು ಪವಿತ್ರ ಮಾಡು. ಕರ್ತನೆ, ನಮ್ಮಲ್ಲಿ ಪ್ರೀತಿ, ಅನ್ಯೋನ್ಯತೆ ಇದೆಲ್ಲದನ್ನು ಹೆಚ್ಚಾಗಿ ನಾವು ಅರ್ಥ ಮಾಡಿಕೊಂಡು ಜೀವಿಸುವ ಹಾಗೆ ನಿನ್ನ ಕೃಪೆಯನ್ನು ತುಂಬಿಸು. ಯೇಸುವಿನ ಮೂಲಕ ದೀನತೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಆಮೆನ್. ಇನ್ನು ಪ್ರಕಟಣೆಗಳು ಮುಂದಿನ ಭಾನುವಾರವೂ ಸಹ ಆನ್ಲೈನ್ನಲ್ಲಿ ದೇವರ ಆರಾಧನೆ ನಡೆಸಲ್ಪಡ್ತದೆ. ಶೇಫರ್ ಸ್ಮಾರಕ ದೇವಾಲಯದ ಯೂಟ್ಯೂಬ್ನಲ್ಲಿ ಅದು ಇರ್ತದೆ. ದಯಮಾಡಿ ಅದನ್ನು ನೀವು ಗಮನಿಸುವಂತೆ ನಿಮ್ಮನ್ನು ಕೇಳ್ಕೊಳ್ತೇನೆ. ಮತ್ತು ದೇವರಿಗೆ ಕೊಡುವಂತಹ ರೀತಿಯಲ್ಲಿ ನೀವು ಕೊಟ್ಟಿರುವಂತಹ ಎಲ್ಲ ಕಾಣಿಕೆಗಳಿಗಾಗಿ ಸ್ತೋತ್ರ. ಅನೇಕರು ನೀವು ಆನ್ಲೈನ್ನ ಮೂಲಕ ನಿಮ್ಮ ಕಾಣಿಕೆಗಳನ್ನು ಸಮರ್ಪಿಸ್ತಾ ಇದ್ದೀರಿ. ನಾನು ಸಭಾಪಾಲಕನಾಗಿ ನಿಮಗೆ ವಂದನೆ ಹೇಳ್ತೇನೆ. ಮುಂದಿನ ದಿವಸಗಳಲ್ಲೂ ಸಹ ಈ ಆರಾಧನಾ ಅಂತ್ಯದಲ್ಲಿ ಬರುವಂತಹ ಆ ಅಕೌಂಟ್ ನಂಬರ್ನ ವಿಚಾರವಾಗಿ ನೀವು ತಿಳ್ಕೊಂಡು ಅದರ ಮೂಲಕ ನಿಮ್ಮ ಕಾಣಿಕೆಗಳನ್ನು ದೇವರಿಗೆ ಸಮರ್ಪಿಸುವಂತೆ ಕೇಳ್ಕೊಳ್ತೇನೆ. ಹೆಚ್ಚಿನ ವಿವರಗಳಿಗೆ ನಮ್ಮ ಸಭೆಯ ಖಜಾಂಚಿಗಳಾದಂಥ ಶ್ರೀಯುತ ಜಾಶುವಾ ಅಲೆಕ್ಸಾಂಡರ್ ಅವರನ್ನು ಮತ್ತು ನಮ್ಮ ದೇವಾಲಯದಲ್ಲಿ ಕೆಲಸ ಮಾಡುವಂಥ ಶ್ರೀಯುತ ವಿಲಿಯಂ ಅವರನ್ನು ನೀವು ಸಂಪರ್ಕಿಸುವಂತೆ ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ತೇನೆ. ಇನ್ನು ನಮ್ಮ ಸಭೆಯ ಭಾನುವಾರ ಶಾಲೆ ಈಗಾಗಲೇ ಪ್ರಾರಂಭವಾಗಿದೆ. ಯಾಕಂತ ಹೇಳಿದ್ರೆ ಅದು ದೇವರ ವಾಕ್ಯವನ್ನು ಬೋಧಿಸುವಂಥ ಒಂದು ವಿಭಾಗ. ಹಾಗಾಗಿ ನಿಮ್ಮ ಎಲ್ಲ ಮಕ್ಕಳನ್ನು ಭಾನುವಾರ ಶಾಲೆಗೆ ಹೊಸ ಹೊಸ ತರಗತಿಗಳಿಗೆ ಅವರು ಸೇರ್ಪಡೆಯಾಗುವಾಗ ನೀವು ಆ ಮಕ್ಕಳನ್ನು ಪ್ರೋತ್ಸಾಹ ಮಾಡಿರಿ. ಆನ್ಲೈನ್ನಲ್ಲಿ ಭಾನುವಾರ ಶಾಲೆ ಪ್ರಾರಂಭವಾಗಿದೆ. ನೀವೆಲ್ಲರೂ ಮಕ್ಕಳನ್ನು ಪ್ರೋತ್ಸಾಹ ಮಾಡಿರಿ. ದೇವರ ವಾಕ್ಯವನ್ನು ಕಲಿಯುವುದರಲ್ಲಿ ಆಸಕ್ತಿಯನ್ನು
ತೋರಿಸುವಂತೆ ನಿಮ್ಮಲ್ಲಿ ನಾನು ಪ್ರೀತಿಯಿಂದ ಕೇಳಿಕೊಳ್ತೇನೆ. ಮತ್ತು ಇದರ ಹೆಚ್ಚಿನ ವಿವರಣೆಗೆ ಶ್ರೀಮತಿ ಅರುಣ ನಿರಂಜನ ಆಂಟಿಯವರನ್ನು ಸಂಪರ್ಕಿಸುವಂತೆ ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ತೇನೆ. ಈ ವಾರದಲ್ಲಿ ತಮ್ಮ ಜನನ ದಿವಸ ಮತ್ತು ವಿವಾಹದ ವಾರ್ಷಿಕೋತ್ಸವವನ್ನು ಕಂಡಂತಹ ನಮ್ಮ ಸಭೆಯ ಎಲ್ಲ ಪ್ರಿಯರಿಗೆ ನಾನು ಸಭಾಪಾಲಕನಾಗಿ ಸಭಾಪಾಲನಾ ಸಮಿತಿಯ ಪರವಾಗಿ ಮತ್ತು ಇಡೀ ಸಭೆಯ ಪರವಾಗಿ ನಿಮಗೆ ಶುಭಾಶಯಗಳನ್ನು ಕೋರ್ತೇನೆ. ದೇವರು ನಿಮಗೆ ದಯಪಾಲಿಸಿಕೊಟ್ಟಂಥ ಈ ಹೊಸ ವರ್ಷಕ್ಕಾಗಿ ನೀವು ದೇವರಿಗೆ ಸ್ತೋತ್ರ ಹೇಳ್ರಿ. ಆತನು ಕೊಟ್ಟಂತಹ ಈ ಮಹಾಕೃಪೆಗಾಗಿ, ಆತನು ಕೊಟ್ಟಂಥ ಒಳ್ಳೆಯ ಹೊಸ ವರ್ಷಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳೋಣ. ನಾವು ಸಂಗೀತಗಳ ಮೂಲಕ ಈ ಪ್ರಿಯರಿಗೆ ಶುಭವನ್ನು ಕೋರಿದ ನಂತರ ಈ ಪ್ರಿಯರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಲಾಗುವುದು. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸಿ ನಮ್ಮೆಲ್ಲರ ಮೇಲೆ ನಿನ್ನ ಕೃಪೆಯನ್ನು ಧಾರಾಳವಾಗಿ ಅನುಗ್ರಹಿಸಿಕೊಟ್ಟಂಥ ನಮ್ಮ ಪರಲೋಕದ ತಂದೆಯಾಗಿರುವಂಥ ದೇವರೇ, ಈಗ ಸ್ವಾಮಿ ನಾವು ನಿನ್ನ ಬಳಿಗೆ ಬಂದಿದ್ದೇವೆ. ವಿಶೇಷವಾಗಿ ನಮ್ಮ ಸಭೆಯ ಈ ಎಲ್ಲ ಪ್ರಿಯರು ಈ ವರ್ಷದಲ್ಲಿ ನೀನು ಅವರಿಗೆ ಅನುಗ್ರಹಿಸಿಕೊಟ್ಟಂತಹ ಹೊಸ ವರ್ಷಕ್ಕಾಗಿ ಸ್ತೋತ್ರ. ಕರ್ತನೆ, ಹೊಸ ವರ್ಷವನ್ನು ಧೈರ್ಯದಿಂದಲೂ ಬಲದಿಂದಲೂ ಆಶೀರ್ವಾದದಿಂದಲೂ ಮುಂದೆ ಹೋಗುವಂತೆ ನಿನ್ನ ಕೃಪೆಯನ್ನು ಅವರಿಗೆ ದಯಪಾಲಿಸಿಕೊಡು. ಕರ್ತನೆ, ನಾವೆಲ್ಲರೂ ಅವರಿಗೆ ನಿನ್ನ ಹೆಸರಿನಲ್ಲಿ ಶುಭವನ್ನು ಕೋರುತ್ತೇವೆ. ಹೊಸ ವರ್ಷಕ್ಕೆ ಹೋಗುವಾಗ ಕರ್ತನೆ, ಅವರಿಗೆ ಬೇಕಾದಂಥ ಆರೋಗ್ಯವನ್ನು ದಯಪಾಲಿಸು. ವಿಶೇಷವಾಗಿ ನಿನ್ನ ಬಲದಿಂದಲೂ ನಿನ್ನ ಎಲ್ಲ ಅಗತ್ಯತೆಗಳಿಂದಲೂ ಅವರನ್ನು ತುಂಬಿಸು. ವಿವಾಹ ವಾರ್ಷಿಕೋತ್ಸವನ ಕಾಣುವಂತಹ ಎಲ್ಲ ದಂಪತಿಗಳನ್ನು ನಾವು ಸ್ಮರಿಸಿಕೊಳ್ತೇವೆ. ಕೊಟ್ಟಂಥ ಹೊಸ ವರ್ಷಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ದಾಂಪತ್ಯದ ಬದುಕಿನಲ್ಲಿ ನೀನು ಮತ್ತೊಂದು ಹೊಸ ವರ್ಷವನ್ನು ಅವರಿಗೆ ದಯಪಾಲಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಬಲ, ನಿನ್ನ ಕೃಪೆಯಿಂದ ಅವರನ್ನು ತುಂಬಿಸು. ನಿನ್ನ ಹಸ್ತಗಳಿಗೆ ಅವರನ್ನು ಒಪ್ಪಿಸಿಕೊಡ್ತೇವೆ. ಯೇಸು ಕ್ರಿಸ್ತನ ಮೂಲಕ ದೀನತೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಆಮೆನ್. ಇನ್ನು ಕೊನೆಯದಾಗಿ ನಾವು ಹಾಡುವ ಸಂಗೀತದಲ್ಲಿ 2
28ನೆಯ ಸಂಗೀತದಿಂದ ಹಾಡೋಣ. 228. ಕರ್ತ ನಿನ್ನ ಸೇವೆಗೆ ನನ್ನ ಜೀವ ಕೊಟ್ಟೆನು, ನಿನ್ನ ಘನಕ್ಕಾಗಿಯೇ ಹೊತ್ತು ಕಳೆಯುವೆನು. ನಾವೆಲ್ಲರೊಟ್ಟಾಗಿ ಪ್ರಭು ಕಲಿಸಿಕೊಟ್ಟ ಕರ್ತನ ಪ್ರಾರ್ಥನೆಯನ್ನು ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ದಯಪಾಲಿಸು, ನಮಗೆ ತಪ್ಪು ಮಾಡಿದ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು, ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಳಿ ನಮ್ಮ ತಪ್ಪಿಸು, ಏಕೆಂದರೆ ರಾಜ್ಯವು ಬಲವು ಮಹಿಮೆ ಸದಾಕಾಲ ನಿನ್ನವೇ ಸ್ವಾಮಿ. ಆಮೆನ್. ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳ್ರಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಿಮ್ಮೆಲ್ಲರ ಸಂಗಡ ಸದಾಕಾಲವು ನೆಲೆಗೊಂಡಿರಲಿ. ಆಮೆನ್. ಥ್ಯಾಂಕ್ ಯು. ಧನ್ಯವಾದಗಳು.